Hi, hello everyone. Namaskara ಎಲ್ರಿಗೂ. ಹೇಗಿದ್ದೀರಾ ಎಲ್ರು? I hope you all doing good. Yes. So in the previous class we were talking about inspiration and expiration. ನೆನಪಿದೆ ಅಲ್ವಾ? ಸೊ ನಮ್ಮ ಬಾಡಿಗಾಗ್ಲಿ ಲೈಫ್ಗಾಗ್ಲಿ ಇನ್ಸ್ಪಿರೇಷನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಲೈನ್ ಹೇಳಿದೆ ನಿಮ್ಗೆ, ರೈಟ್? ಸೊ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ಚಾಪ್ಟರ್ ಬ್ರೀದಿಂಗ್ ಅಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. In the previous lecture we have discussed only about the human respiratory system, different parts involved in the respiration. ಯಾವ ತರ ನಮ್ಮಲ್ಲಿ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್ ಅಲ್ಲಿ ಡಿಫರೆಂಟ್ ಪಾರ್ಟ್ಸ್ ಗಳು ಇರುತ್ತೆ ಅಂತ ತಿಳ್ಕೊಂಡಿದ್ದು. ಅಂಡ್ ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಒನ್ ಮೋರ್ ಟಾಪಿಕ್ ಅಂಡ್ ದ ಸೇಮ್ ಚಾಪ್ಟರ್ ಕಾಲ್ಡ್ ಮೆಕ್ಯಾನಿಸಮ್ ಆಫ್ ಬ್ರೀದಿಂಗ್. ಯಾವ ತರ ಬ್ರೀದಿಂಗ್ ಆಗುತ್ತೆ ನಮ್ಮ ಬಾಡಿಯಲ್ಲಿ ಅನ್ನೋದನ್ನ ತಿಳ್ಕೋಬೇಕು. ಓಕೆನಾ? ಸೊ ಆರ್ ಯು ರೆಡಿ? So without wasting time, let's get started. Today we are going to discuss about the topic mechanism of breathing. ಯಾವ ತರ ಬ್ರೀದಿಂಗ್ ಆಗುತ್ತೆ ನಮ್ಮ ಬಾಡಿಯಲ್ಲಿ, ಸೊ ಅದರಲ್ಲಿ ಯಾವ ತರ ಪ್ರಾಸೆಸ್ಗಳು ಇನ್ವಾಲ್ವ್ ಆಗಿರುತ್ತೆ ಅಂತ ಹೇಳಿ. ಅಂಡ್ ನೆಕ್ಸ್ಟ್ ಒನ್ ರೆಸ್ಪಿರೇಟರಿ ವಾಲ್ಯೂಮ್ಸ್ ಅಂಡ್ ಕೆಪಾಸಿಟೀಸ್, ವೆರಿ ಇಂಪಾರ್ಟೆಂಟ್. ನಮಗೆ ಕಾಮನ್ ಆಗಿ ವಾಲ್ಯೂಮ್ಸ್ಗಳು ಮತ್ತೆ ಕೆಪಾಸಿಟಿ ಗೊತ್ತಿರಬೇಕು, ಜೊತೆಗೆ ನಮ್ಮ ಬಗ್ಗೆ ನಾವೇ ತಿಳ್ಕೊಳ್ತಾ ಇದೀವಿ. ನಮ್ಮ ಲಂಗ್ ಕೆಪಾಸಿಟಿ ಹೇಗಿದೆ, ನಮ್ಮ ಒಂದು ರೆಸ್ಪಿರೇಟರಿ ವಾಲ್ಯೂಮ್ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ತಾ ಇದೀವಿ. ಅಂಡ್ ಇಂಪಾರ್ಟೆಂಟ್ MCQs ಗಳನ್ನ ಡಿಸ್ಕಸ್ ಮಾಡೋಣ. Okay, so the very first topic is here, mechanism of breathing. ಯಾವ ತರ ಬ್ರೀದಿಂಗ್ ಆಗುತ್ತೆ, ದಟ್ ಇನ್ವಾಲ್ವ್ಸ್ ಟೂ ಇಂಪಾರ್ಟೆಂಟ್ ಸ್ಟೆಪ್ಸ್. ಅದರಲ್ಲಿ ಎರಡು ಇಂಪಾರ್ಟೆಂಟ್ ಸ್ಟೆಪ್ಸ್ ಗಳಿರುತ್ತೆ, ಇನ್ಸ್ಪಿರೇಷನ್ ಅಂಡ್ ಎಕ್ಸ್ಪಿರೇಷನ್. ಸೊ ಬಿಫೋರ್ ಟಾಕಿಂಗ್ ಅಬೌಟ್ ದ ಇನ್ಸ್ಪಿರೇಷನ್ ಅಂಡ್ ಎಕ್ಸ್ಪಿರೇಷನ್, let me talk about the thoracic cavity or the chamber that I have explained in the previous class. ಯಾಕೆಂದ್ರೆ ಇವಾಗ ಇನ್ಸ್ಪಿರೇಷನ್ ಆಗಬೇಕು ಮತ್ತೆ ಎಕ್ಸ್ಪಿರೇಷನ್ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ಕೆಲವು ಮಸಲ್ಸ್ ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ದ ಮಸಲ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ಅಬ್ಡಾಮಿನಲ್ ಕ್ಯಾವಿಟಿ, above the abdominal cavity in the thoracic cavity chamber, ಯಾವ ಮಸಲ್ಸ್ ಗಳಿರುತ್ತೆ ಅಂತ ಫಸ್ಟ್ ತಿಳ್ಕೊಳ್ಳೋಣ. ಅಂಡ್ ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತಾ ಇದ್ದೆ ನಿಮ್ಗೆ, thoracic cavity or the chamber. What is that? Thoracic cavity or the chamber, you can say. Chamber ಏನಿದೆ, ಸೊ ಯಾವುದರಿಂದ ಆಗಿರುತ್ತೆ, ದಟ್ಸ್ ಯೂಶಲಿ ಮೇಡ್ ಆಫ್ ನಾಲ್ಕು ಕಡೆಯಿಂದನೂ ಕೂಡ ಸುತ್ತುವರೆದಿರುತ್ತೆ. It is surrounded by all four direction, so with the help of different structures. So what are the structures present which are covering in the thoracic cavity? ಯಾವ್ಯಾವ್ದು ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಆಕ್ಚುಲಿ ಏನಂತ ಹೇಳಿದ್ರೆ ಅಲ್ಲಿ ನಾವು ಫಸ್ಟ್ ಬರ್ತಿದ್ದು ವೆಂಟ್ರಲಿ, ಡಾರ್ಸಲಿ, ಲ್ಯಾಟ್ರಲಿ ಮತ್ತೆ ಅಟ್ ದ ಬಾಟಮ್ ಆರ್ ಇಟ್ ಮೇ ಬಿ ದ ಲೋಯರ್ ಸೈಡ್ ಯಾವ ಪಾರ್ಟ್ಸ್ ಗಳಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ದ thoracic cavity or the chamber is made of or covered by. ಸೊ ವೆಂಟ್ರಲಿ ಯಾವ್ದ್ರಿಂದ ಕವರ್ ಆಗಿರುತ್ತೆ ನೆನಪಿದೆಯಾ ನಿಮ್ಗೆ? ಸೊ ವೆಂಟ್ರಲ್ ಅಂತ ಹೇಳಿದ್ರೆ ದ ಅಪ್ಪರ್ ಸೈಡ್, ಆರ್ ಯು ಕ್ಯಾನ್ ಸೇ ದ ಫ್ರಂಟ್ ಸೈಡ್ ಅಂತ ಹೇಳ್ತೀವಿ. ಸೊ ವೆಂಟ್ರಲಿ the thoracic cavity of the chamber is covered by or made by the sternum ಇಂದ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಅದೇ ತರ ಡಾರ್ಸಲಿ, ಹಿಂಭಾಗ, ಬ್ಯಾಕ್ ಸೈಡ್ ಏನಿದೆ ಅಲ್ಲಿ ಯಾವ್ದ್ರಿಂದ ಕವರ್ ಆಗಿರುತ್ತೆ? ಸೊ ದಟ್ ಇಸ್ ಸಪೋರ್ಟೆಡ್ ಬೈ ದ vertebral column. So I'm just writing here ಡಾರ್ಸಲಿ ಹಿಂಭಾಗ ಅಂತ ಹೇಳ್ಬೋದು. ಓಕೆ, ಯಾವ್ದ್ರಿಂದ ಆಗಿರುತ್ತೆ? ವರ್ಟಿಬ್ರಲ್ ಕಾಲಮ್ ಅಂತ ಹೇಳಿ. ಸೊ ನೆಕ್ಸ್ಟ್ ಅದೇ ತರ ಲ್ಯಾಟ್ರಲಿ ಅಂತ ಹೇಳಿದ್ರೆ, ಸೊ ಇವಾಗ ಮುಂಭಾಗದಲ್ಲಿ ಸ್ಟರ್ನಮ್ ಇದೆ, ಹಿಂಭಾಗದಲ್ಲಿ ವರ್ಟಿಬ್ರಲ್ ಕಾಲಮ್ ಇದೆ. ಇವೆರಡನ್ನು ಕನೆಕ್ಟ್ ಮಾಡ್ಲಿಕ್ಕೆ ಅಂತ ಕೆಲವು ಬೋನ್ಸ್ ಗಳಿರುತ್ತೆ. ದೋಸ್ ಬೋನ್ಸ್ ಆರ್ ಕಾಲ್ಡ್ ರಿಬ್ಸ್ ಅಂಡ್ ಆಲ್ ಟುಗೆದರ್ ವಿ ಯೂಸ್ ಟು ಕಾಲ್ ಇಟ್ ಆಸ್ ಎ ರಿಬ್ ಕೇಜ್. ಸೊ ಈ ಎಂಟೈರ್ ರಿಬ್ ಕೇಜ್ ಆಗಿರೋದೇ ಈ ನಾಲ್ಕು ಐಟಮ್ಸ್ ಗಳಿಂದ. ಸೊ ಹಾಗಾಗಿ ವರ್ಟಿಬ್ರಲ್ ಕಾಲಮ್ ಇದೆ. ಅಂಡ್ ಲ್ಯಾಟರಲಿ, ಐ ಆಮ್ ರೈಟಿಂಗ್ ಹಿಯರ್ ಲ್ಯಾಟ್ರಲಿ, ಸೊ ಯಾವ್ದ್ರಿಂದ ಆಗಿರುತ್ತೆ? ರಿಬ್ಸ್ ಇಂದ ಆಗಿರುತ್ತೆ. ಅಂಡ್ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಹೌ ಮೆನಿ ಟೈಪ್ಸ್ ಆಫ್ ರಿಬ್ಸ್ ಆರ್ ಪ್ರೆಸೆಂಟ್ ಅಂಡ್ ಹೌ ಮೆನಿ ರಿಬ್ಸ್ ಆರ್ ಪ್ರೆಸೆಂಟ್, ಎಷ್ಟಿದೆ, ಎಷ್ಟು ತರ ಇದೆ ಅಂತ ಹೇಳ್ಬಿಟ್ಟು ಮತ್ತೆ ಹೇಳೋಣ, ನೋ ಪ್ರಾಬ್ಲಮ್. ಅಂಡ್ ಅಟ್ ದ ಲೋಯರ್ ಸೈಡ್, ತುಂಬಾ ಕೆಳಭಾಗದಲ್ಲಿ ಏನಿರುತ್ತೆ? ಸೊ ದೇರ್ ಯು ಕ್ಯಾನ್ ಅಬ್ಸರ್ವ್ ಡಯಾಫ್ರಾಮ್ ಅಂತ ಹೇಳಿ. ಓಕೆ, ಸಿ ದೀಸ್ ಆರ್ the four different parts which are surrounding the thoracic cavity or the chamber, responsible for inspiration and expiration anta heli. So you can observe here, and this portion breastbone anta helbodu, idanna common agi sternum anta helona. Sternum is here. Okay, next ಇದು ವೆಂಟ್ರಲಿ ಏನಾಗಿರುತ್ತೆ? ಕವರ್ ಆಗಿರುತ್ತೆ. ಲ್ಯಾಟ್ರಲಿ ಬಂದಾಗ there you can observe ribs. ನಾವಲ್ಲಿ ರಿಬ್ಸ್ ಅನ್ನ ನೋಡಬಹುದು. and at the back side of our body ವರ್ಟಿಬ್ರಲ್ ಕಾಲಮ್ ಇರುತ್ತೆ. ಸೊ ಅದೇ ತರ ಏನಾಗಿರುತ್ತೆ ಕೆಳಭಾಗದಲ್ಲಿ, ದೇರ್ ಯು ಕ್ಯಾನ್ ಅಬ್ಸರ್ವ್ ದ
ಏನಿರುತ್ತೆ, ದ ಮಸ್ಕ್ಯುಲರ್ ಪೋರ್ಷನ್ ಪಾರ್ಟ್ ರೆಸ್ಪಾನ್ಸಿಬಲ್ ಫಾರ್ ಬ್ರೀದಿಂಗ್, ದಟ್ಸ್ ಕಾಲ್ಡ್ ಡಯಾಫ್ರಾಮ್. ಅಲ್ಲಿ ನಾವು ಡಯಾಫ್ರಾಮ್ ಅನ್ನ ನೋಡಬಹುದು. ಓಕೆನಾ? ಸೊ ದೀಸ್ ಆರ್ ದ ಡಿಫರೆಂಟ್ ಪಾರ್ಟ್ಸ್ ವಿಚ್ ಫಾರ್ಮ್ಸ್ ದ ಥೊರಾಸಿಕ್ ಕ್ಯಾವಿಟಿ ಆರ್ ದ ಚೇಂಬರ್. ನೆಕ್ಸ್ಟ್, ಇನ್ ಬಿಟ್ವೀನ್ ದ ಟೂ ರಿಬ್ಸ್ ಯು ಕ್ಯಾನ್ ಅಬ್ಸರ್ವ್ ಡಿಫರೆಂಟ್ ಮಸಲ್ಸ್. ಇಲ್ಲೂ ಕೂಡ ನಾವು ಮಸಲ್ಸ್ಗಳನ್ನ ನೋಡಬಹುದು. ಅಲ್ಲಿ ಮಸಲ್ಸ್ಗಳು ಯಾವ್ದು ಇರುತ್ತೆ? Just remember the concept. So the muscles which are present in between the two ribs have arranged in two layers. ಎರಡು ಇಂಪಾರ್ಟೆಂಟ್ ಲೇಯರ್ಸ್ ಗಳಲ್ಲಿ ಅರೇಂಜ್ ಆಗಿರುತ್ತೆ. The first one is external intercostal muscles and second one is internal intercostal muscles. I'm just writing them. So here you can observe the external ಹೊರಭಾಗದ್ದು external intercostal muscles, intercostal ಮಸಲ್ಸ್ ಅಂತ ಹೇಳಿ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಯಾವ್ದು ಇರುತ್ತೆ? ಒಳಭಾಗದಲ್ಲಿ ಬಂದ್ರೆ, ಸೊ ಇನ್ಸೈಡ್ ದ ಎಕ್ಸ್ಟರ್ನಲ್ ಇಂಟರ್ಕೋಸ್ಟಲ್ ಮಸಲ್ಸ್ ದೇರ್ ಯು ಕ್ಯಾನ್ ಅಬ್ಸರ್ವ್ ಇನ್ನೊಂದು ಲೇಯರ್ ಅನ್ನ ನಾನು ಇನ್ನೊಂದು ಡೈರೆಕ್ಷನ್ ಅಲ್ಲಿ ಬರಿತಾ ಇದ್ದೀನಿ. ಸೊ ದಟ್ ಯು ಕ್ಯಾನ್ ಸೇ ನಾರ್ಮಲ್ ಆಗಿ ಅದನ್ನ ಇಂಟರ್ನಲ್ ಇಂಟರ್ಕೋಸ್ಟಲ್ ಮಸಲ್ಸ್ ಅಂತ ಹೇಳೋಣ. ಓಕೆ, ಸಿ ಹಿಯರ್, because of the contraction and relaxation of these three muscles, the inspiration and expiration will take place. ಯಾವಾಗ ಈ ಮಸಲ್ಸ್ಗಳು ಕಾಂಟ್ರಾಕ್ಟ್ ಮತ್ತೆ ರಿಲ್ಯಾಕ್ಸ್ ಆಗುತ್ತೋ ಅವಾಗ ಇನ್ಸ್ಪಿರೇಷನ್ ಮತ್ತೆ ಎಕ್ಸ್ಪಿರೇಷನ್ ಆಗುತ್ತೆ. ಓಕೆ, ಸೊ ಅಂದ್ರೆ ಎಕ್ಸ್ಟರ್ನಲ್ ಇಂಟರ್ಕೋಸ್ಟಲ್ ಮಸಲ್ಸ್ ಕಾಂಟ್ರಾಕ್ಟ್ ಆದಾಗ ಯಾವ ತರ ಆಗುತ್ತೆ? ಇನ್ಸ್ಪಿರೇಷನ್ ಆಗುತ್ತೆ. ಸೊ ಅದೇ ತರ ಡಯಾಫ್ರಾಮ್ ಕಾಂಟ್ರಾಕ್ಟ್ ಆದಾಗ ಇನ್ಸ್ಪಿರೇಷನ್ ಆಗ್ತಾ ಇರುತ್ತೆ. ರಿಲ್ಯಾಕ್ಸ್ ಆದಾಗ ಅಂದ್ರೆ ಕಾಂಟ್ರಾಕ್ಷನ್ ಆಫ್ ದ ಇಂಟರ್ನಲ್ ಇಂಟರ್ಕೋಸ್ಟಲ್ ಮಸಲ್ಸ್ ಯಾವಾಗ ಆಗುತ್ತೆ? ಕಾಂಟ್ರಾಕ್ಷನ್ ಆದಾಗ ಎಕ್ಸ್ಪಿರೇಷನ್ ಆಗುತ್ತೆ. ಫೋರ್ಸ್ಡ್ ಎಕ್ಸ್ಪಿರೇಷನ್ ಅಲ್ಲಿ ಅದು ನಾರ್ಮಲ್ ಆಗಿ ಕಾಂಟ್ರಾಕ್ಟ್ ಆಗುತ್ತೆ. ಎಕ್ಸ್ಟರ್ನಲ್ ಮತ್ತೆ ಡಯಾಫ್ರಾಮ್ ಏನಾಗುತ್ತೆ? ರಿಲ್ಯಾಕ್ಸ್ ಆಗುತ್ತೆ. ಸೊ ಈ ಕಾನ್ಸೆಪ್ಟ್ ಮೈಂಡ್ ಅಲ್ಲಿ ಇರಬೇಕು. ಸೊ ಎಷ್ಟು ತರದ ಮಸಲ್ಸ್ ಗಳು ನಿಮ್ಮ ಮೈಂಡ್ ಅಲ್ಲಿ ಇರಬೇಕು ಇವಾಗ? ಸೊ 3 ತರ. ಒಂದು ಎಕ್ಸ್ಟರ್ನಲ್ ಇಂಟರ್ಕೋಸ್ಟಲ್ ಮಸಲ್, ಸೆಕೆಂಡ್ ಒನ್ ಇಸ್ ಇಂಟರ್ನಲ್ ಇಂಟರ್ಕೋಸ್ಟಲ್ ಮಸಲ್ ಅಂಡ್ ಥರ್ಡ್ ಒನ್ ಇಸ್ ಡಯಾಫ್ರಾಮ್. ಓಕೆ, ಇವೆಲ್ಲವೂ ಕೂಡ ಇನ್ಸ್ಪಿರೇಷನ್ ಮತ್ತೆ ಎಕ್ಸ್ಪಿರೇಷನ್ ಗೆ ಸಹಾಯ ಮಾಡುತ್ತೆ. ಅಂಡ್ ವಿ ಹ್ಯಾವ್ ಡಿಸ್ಕಸ್ ದಿಸ್ ಇನ್ ದ ಪ್ರೀವಿಯಸ್ ಕ್ಲಾಸ್ ಆಸ್ ವೆಲ್. ಓಕೆನಾ? ಸೊ ನೆಕ್ಸ್ಟ್ ಇವಾಗ ಡಿಫರೆಂಟ್ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ದ ಬ್ರೀದಿಂಗ್. ಓಕೆ, ಯಾವ ಸ್ಟೆಪ್ಸ್ ಗಳು ಇನ್ವಾಲ್ವ್ ಆಗಿರುತ್ತೆ? ದೇರ್ ಆರ್ 2 ಡಿಫರೆಂಟ್ ಮೆಕ್ಯಾನಿಸಮ್, ರೈಟ್? ಸೊ ವಾಟ್ ಆರ್ ದೇ? ಸೊ ದೇ ಆರ್ ಕಾಲ್ಡ್ ಇನ್ಸ್ಪಿರೇಷನ್ and expiration. Inspiration and second one is the expiration. Okay, what that indicates? So ಹೆಸರಲ್ಲೇ ಇದೆ inspiration. So the process in which the atmospheric air is drawn into our lungs. The atmospheric air is drawn into our lungs is called inspiration. ಒಳಭಾಗಕ್ಕೆ ನಾವು ಗಾಳಿಯನ್ನು ತೆಗೆದುಕೊಳ್ತಾ ಇದ್ದೀವಿ. ಸೊ ಅದೇ ತರ expiration ಅಂತ ಹೇಳಿದ್ರೆ the process in which the air present in the lungs that is moving out ಹೊರಭಾಗಕ್ಕೆ ಹೋಗ್ತಾ ಇದೆ, that is called expiration ಅಂತ ಹೇಳಿ. Okay, so the 2 steps are process, so mechanism involved in breathing mechanism, that is called inspiration and expiration. So simple ಆಗಿ ಒಂದು ಲೈನ್ ನಲ್ಲಿ ಡೆಫಿನೇಷನ್ ಬರೆಯೋಣ. ಇನ್ಸ್ಪಿರೇಷನ್ ಅಂತ ಹೇಳಿದ್ರೆ the atmospheric air drawn into the lungs ಒಳಗಡೆಗೆ ಹೋಗೋದು. ಓಕೆನಾ? ಸೊ ಅದು ಇನ್ಸ್ಪೈರ್ ಆಗ್ತಾ ಇದೆ, ಇನ್ಸ್ಪಿರೇಷನ್ ಆಗ್ತಾ ಇದೆ. ಸೊ ಎಕ್ಸ್ಪಿರೇಷನ್ ಅಂತ ಹೇಳಿದ್ರೆ, ಸೊ ಇವಾಗ ದ ಏರ್ ಯು ಕ್ಯಾನ್ ಸೇ ಅದನ್ನ ಇಂಟ್ರಾ ಪಲ್ಮೋನರಿ ಅಂತ ಹೇಳ್ತೀವಿ, ಲಂಗ್ಸ್ ನ ಒಳಭಾಗದಲ್ಲಿ ಇರೋದು. ಹಾಗಾಗಿ ಯು ಕ್ಯಾನ್ ಜಸ್ಟ್ ರೈಟ್ ದ ಏರ್ ಮೂವಿಂಗ್ ಔಟ್ ಆಫ್ ದ ಲಂಗ್ಸ್, ಲಂಗ್ಸ್ ಇಂದ ಹೊರಗಡೆ ಹೋಗ್ತಾ ಇದೆ. ಇದನ್ನ ನಾವು ಎಕ್ಸ್ಪಿರೇಷನ್ ಅಂತ ಹೇಳ್ಬೋದು. ಓಕೆನಾ? ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಆಗಿರೋ ವರ್ಡ್ ಏನಂತ ಹೇಳಿದ್ರೆ, ಇನ್ಸ್ಪಿರೇಷನ್ ಈಸ್ ಆಲ್ವೇಸ್ ಆಕ್ಟಿವ್ ಪ್ರಾಸೆಸ್. ಇಟ್ ಈಸ್ ಆನ್ ಆಕ್ಟಿವ್ ಪ್ರಾಸೆಸ್. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಕಾಂಟ್ರಾಕ್ಷನ್ ಆಫ್ ಮಸಲ್ಸ್ ಇನ್ವಾಲ್ವ್ಮೆಂಟ್ ಇರುತ್ತೆ. ಇನ್ಸ್ಪಿರೇಷನ್, ಇನ್ಸ್ಪೈರ್, ಹಾಗಾಗಿ ಇದು ಆಕ್ಟಿವ್ ಅಂತ ಹೇಳ್ತೀವಿ. ಅದೇ ತರ ಎಕ್ಸ್ಪಿರೇಷನ್ಗೆ ಬಂದ್ರೆ ಇಟ್ ಈಸ್ ಆಲ್ವೇಸ್ ಅ ಪ್ಯಾಸಿವ್ ಪ್ರಾಸೆಸ್. ಸೊ ಇದರಲ್ಲಿ ಇನ್ನೊಂದು ತರ ಇರುತ್ತೆ ಇವಾಗ, ಫೋರ್ಸ್ಡ್ ಎಕ್ಸ್ಪಿರೇಷನ್ ಅಂದ್ರೆ ಅಡಿಷನಲ್ ದ ವಾಲ್ಯೂಮ್ ಆಫ್ ಏರ್ ವಿಚ್ ವಿ ಆರ್ ಎಕ್ಸ್ಪೈರಿಂಗ್ ಫ್ರಮ್ ಅವರ್ ಲಂಗ್ಸ್ ಇಂದ ಅಡಿಷನಲ್ ವಾಲ್ಯೂಮ್ ಆಫ್ ಏರ್ ಅನ್ನ ಹೊರ ಹಾಕ್ತಿವಿ ನೋಡಿ, ಇದನ್ನ ಫೋರ್ಸ್ಡ್ ಎಕ್ಸ್ಪಿರೇಷನ್ ಅಂತ ಹೇಳ್ತೀವಿ. ದಟ್ ಫೋರ್ಸ್ಡ್ ಎಕ್ಸ್ಪಿರೇಷನ್ ಈಸ್ ಆಲ್ವೇಸ್ ಆಕ್ಟಿವ್, ಅದು ಆಕ್ಟಿವ್ ಆಗಿರುತ್ತೆ. ಬಿಕಾಸ್ ವಿ ಆರ್ ಯೂಸಿಂಗ್ ಮಸಲ್ಸ್. ಅವಾಗ
ಇಂಟರ್ನಲ್ ಇಂಟರ್ಕೋಸ್ಟಲ್ ಮಸಲ್ಸ್ ಕಾಂಟ್ರಾಕ್ಟ್ ಆಗುತ್ತೆ. ಓಕೆ, ಆಕ್ಟಿವ್ ಆಗಿರುತ್ತೆ. ಸೊ ದಟ್ ಮೀನ್ಸ್ ಯು ಕ್ಯಾನ್ ಸೇ ದ ಏನಂತ ಹೇಳ್ಬೋದು ಪ್ಯಾಸಿವ್ ಪ್ರೋಸೆಸ್. ಆದ್ರೆ ಫೋರ್ಸ್ಡ್ ಎಕ್ಸ್ಪಿರೇಷನ್ಗೆ ಬಂದಾಗ ಅದನ್ನ ನೀವು ನಾರ್ಮಲ್ ಆಗಿ ಏನಂತ ಹೇಳ್ಬೋದು ಆಕ್ಟಿವ್ ಪ್ರೋಸೆಸ್ ಅಂತ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಈ ಎರಡು ವರ್ಡ್ ಅನ್ನ ನಾವು ಸೇರಿಸಿದ್ರೆ ಡೈರೆಕ್ಟ್ ಆಗಿ ಹೇಳ್ಬೋದು ಪಲ್ಮೋನರಿ ವೆಂಟಿಲೇಷನ್. ಡೂ ಯು ರಿಮೆಂಬರ್ ದಟ್ ಪಲ್ಮೋನರಿ ವೆಂಟಿಲೇಷನ್ ಇಟ್ ಜಸ್ಟ್ ಲೈಕ್ ಎ ನಾರ್ಮಲ್ ಬ್ರೀದಿಂಗ್, ಅಂದ್ರೆ ಉಸಿರಾಟ ಕ್ರಿಯೆನ ಆ ತರ ಹೇಳ್ತೀವಿ. ಸೊ intake of oxygen gives out of carbon dioxide. So the atmospheric air is drawn into the lungs and we are just removing the carbon dioxide from the lungs. Okay, so next ಈ ಇನ್ಸ್ಪಿರೇಷನ್ ಮತ್ತೆ ಎಕ್ಸ್ಪಿರೇಷನ್ ಆಗ್ಬೇಕು ಅಂತ ಹೇಳಿದ್ರೆ ಏನಿರಬೇಕು ಆಕ್ಚುಲಿ? ಸೊ ಆಕ್ಚುಲಿ ದೇರ್ ಶುಡ್ ಬಿ ಎ ಪ್ರೆಷರ್ ಗ್ರೇಡಿಯಂಟ್ ಇನ್ ಬಿಟ್ವೀನ್ ದ ಅಟ್ಮಾಸ್ಫಿಯರ್ ಅಂಡ್ ದ ಲಂಗ್ಸ್. ಓಕೆ, ದ ಇನ್ಸ್ಪಿರೇಷನ್ ಆರ್ ಯು ಕ್ಯಾನ್ ಸೆ ಎರಡನ್ನು ಒಟ್ಟಿಗೆ ಹೇಳೋಣ ಇವಾಗ. ಸೊ ದಟ್ ಈಸ್ ಕಾಮನ್ಲಿ ಕಾಲ್ಡ್ ಪಲ್ಮೋನರಿ ವೆಂಟಿಲೇಷನ್. ದಟ್ಸ್ ಕಾಲ್ಡ್ ಪಲ್ಮೋನರಿ ವೆಂಟಿಲೇಷನ್. ಅಂದ್ರೆ ಉಸಿರಾಟ, ನಾರ್ಮಲ್ ಆಗಿ ಬ್ರೀದಿಂಗ್ ಅಂತ ಹೇಳ್ತೀವಿ, ಅದು ವೆಂಟಿಲೇಷನ್ ಅಕರ್ಸ್ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ಸೊ ದಟ್ ಈಸ್ by creating the pressure gradient that occurs due to the pressure gradient. So ಯಾವ್ದ್ರ ಮಧ್ಯದಲ್ಲಿ ಪ್ರೆಷರ್ ಗ್ರೇಡಿಯಂಟ್ ಇರಬೇಕು? ಬಿಟ್ವೀನ್ ದ ಲಂಗ್ಸ್ ಅಂಡ್ ದ ಅಟ್ಮಾಸ್ಫಿಯರ್. ಬಿಟ್ವೀನ್ the lungs and the atmosphere. ಸೊ ಇವಾಗ ಅಟ್ಮಾಸ್ಫಿಯರಿಕ್ ಏರ್ ಇದೆ, ಮತ್ತೆ ಲಂಗ್ಸ್ ದ ಒಳಭಾಗದಲ್ಲೂ ಕೂಡ ಏರ್ ಇದೆ, ರೈಟ್? ರೆಸಿಡ್ಯೂಯಲ್ ವಾಲ್ಯೂಮ್ ಅಂತ ಹೇಳ್ತೀವಿ, ತಿಳ್ಕೋಣ ಅದನ್ನ. ಇವೆರಡರ ಮಧ್ಯದಲ್ಲಿ ಪ್ರೆಷರ್ ಗ್ರೇಡಿಯಂಟ್ ಆಗುತ್ತೆ, ಅಂದ್ರೆ ವ್ಯತ್ಯಾಸ ಆಗುತ್ತೆ. ಸೊ ದಟ್ ಗ್ರೇಡಿಯಂಟ್ ದಟ್ ಕ್ರಿಯೇಟ್ಸ್ ದ ಮೂವ್ಮೆಂಟ್ ಆಫ್ ಏರ್, ಅದು ಮೂವ್ಮೆಂಟ್ ಆಫ್ ಏರ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟ್ ಇನ್ಸ್ಪಿರೇಷನ್ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, when the intrapulmonary pressure is lesser than the atmospheric pressure. Okay, I'm just writing here again. So this inspiration yaವಾಗ ಆಗುತ್ತೆ ಅಂತ ಹೇಳಿದ್ರೆ occurs when the intrapulmonary okay pressure is lesser than the atmospheric pressure, is lesser than the atmospheric pressure. atmospheric pressure. ಸೊ ಅರ್ಥ ಆಗಿದೆ ಅಲ್ವಾ? ಅಂದ್ರೆ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಗಿಂತ ನಮ್ಮ ಲಂಗ್ಸ್ ನ ಒಳಭಾಗದಲ್ಲಿರೋ ಪ್ರೆಷರ್ ಕಡಿಮೆ ಇದ್ದಾಗ, ಸೊ ದ ಏರ್ ಸ್ಟಾರ್ಟೆಡ್ ಟು ಮೂವ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಟು ದ ಲೋಯರ್ ಪ್ರೆಷರ್ ಗ್ರೇಡಿಯಂಟ್ ಮೂವ್ ಆಗುತ್ತೆ. ಓಕೆ, ಸೊ ಒನ್ಸ್ ದ ಏರ್ ಎಂಟರ್ಸ್ ಇನ್ ಟು ದ ಲಂಗ್ಸ್, ಒಳಗಡೆಗೆ ಬಂದಾಗ ವಿ ಕ್ಯಾನ್ ಸೇ ದಟ್ ಈಸ್ ದ ಇನ್ಸ್ಪಿರೇಷನ್. ಸೊ ಇವಾಗ ಥೊರಾಸಿಕ್ ವಾಲ್ಯೂಮ್ ಚೇಂಬರ್ ಕ್ಯಾವಿಟಿ ಏನಾಗುತ್ತೆ, ಎನ್ಲಾರ್ಜ್ ಆಗುತ್ತೆ. ದ ಥೊರಾಸಿಕ್ ವಾಲ್ಯೂಮ್ ಇನ್ಕ್ರೀಸಸ್ ಡ್ಯೂರಿಂಗ್ ಇನ್ಸ್ಪಿರೇಷನ್ ಆಗುವಾಗ ಥೊರಾಸಿಕ್ ವಾಲ್ಯೂಮ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ವೈಸ್ ವರ್ಸ, ಇಲ್ಲಿಗೆ ಬಂದ್ರೆ ವೈಸ್ ವರ್ಸ ಆಗುತ್ತೆ. ಅಂದ್ರೆ ದ ಎಕ್ಸ್ಪಿರೇಷನ್ ಅಕರ್ಸ್ ಯಾವಾಗ ನಾವು ಗಾಳಿಯನ್ನು ಹೊರ ಹಾಕ್ತಿವಿ ಅಂತ ಹೇಳಿದ್ರೆ, when the intrapulmonary pressure is greater than the atmospheric pressure. ಒಳಭಾಗದಲ್ಲಿ ಪ್ರೆಷರ್ ಜಾಸ್ತಿ ಇದ್ದು ಹೊರಭಾಗದಲ್ಲಿ ಕಡಿಮೆ ಇದ್ದಾಗ ನಾವು ಗಾಳಿ ಹೊರಗಡೆ ಹಾಕ್ತಿವಿ. ಓಕೆನಾ? ಸೊ ಐ ಹೋಪ್ ಯು ಅಂಡರ್ಸ್ಟುಡ್ 3 ಡಿಫರೆಂಟ್ ಡಿಫರೆನ್ಸಸ್ ಇನ್ ಬಿಟ್ವೀನ್ ದಿಮ್. ಇನ್ನೂ ಕೂಡ ಇವಾಗ ಕಾಂಟ್ರಾಕ್ಷನ್ ಯಾವ್ದಾಗುತ್ತೆ ಮತ್ತೆ ರಿಲ್ಯಾಕ್ಸ್ ಯಾವ್ದಾಗುತ್ತೆ ಅಂತ ತಿಳ್ಕೋಬೇಕು. ಸೊ ಬಿಫೋರ್ ದಟ್ ಜಸ್ಟ್ ಅಬ್ಸರ್ವ್ ಹಿಯರ್, ದೇರ್ ಆರ್ 2 process ಇನ್ವಾಲ್ವ್ಡ್ ಇನ್ ಬ್ರೀದಿಂಗ್. ಬ್ರೀದಿಂಗ್ ಅಲ್ಲಿ 2 process ಇರುತ್ತೆ, ಇನ್ಸ್ಪಿರೇಷನ್ ಅಂಡ್ ಎಕ್ಸ್ಪಿರೇಷನ್. ಸೊ ಆಲ್ ಟುಗೆದರ್ ಯು ಕ್ಯಾನ್ ಕಾಲ್ ಇಟ್ ಆಸ್ ಎ ಪಲ್ಮೋನರಿ ವೆಂಟಿಲೇಷನ್, ಉಸಿರಾಟ ಕ್ರಿಯೆ ಅಂತ ಹೇಳ್ತೀವಿ. ಓಕೆ, ಬ್ರೀದಿಂಗ್ ಅಂತ ಹೇಳಿ. ಸೊ ಓಕೆ, ನೆಕ್ಸ್ಟ್ ಇನ್ಸ್ಪಿರೇಷನ್ ಅಂತ ಹೇಳಿದ್ರೆ ಇಟ್ಸ್ ಅ ಪ್ರಾಸೆಸ್ ಇನ್ ವಿಚ್ ದ ಅಟ್ಮಾಸ್ಫಿಯರಿಕ್ ಏರ್ ಇಸ್ ಡ್ರಾನ್ ಇನ್ ಟು ಅವರ್ ಲಂಗ್ಸ್ ಒಳಗಡೆಗೆ ಗಾಳಿ ಹೋಗೋದನ್ನ ಇನ್ಸ್ಪಿರೇಷನ್ ಅಂತ ಹೇಳ್ತೀವಿ. ಎಕ್ಸ್ಪಿರೇಷನ್ ಅಂತ ಹೇಳಿದ್ರೆ ದ ಪ್ರಾಸೆಸ್ ಇನ್ ವಿಚ್ ದ ಏರ್ ಪ್ರೆಸೆಂಟ್ ಇನ್ ದ ಲಂಗ್ಸ್ ಈಸ್ ಮೂವ್ಸ್ ಔಟ್ ಟು ದ ಅಟ್ಮಾಸ್ಫಿಯರಿಕ್ ಏರ್, ಹೊರಭಾಗಕ್ಕೆ ಹೋಗೋದನ್ನ ನಾವು expiration ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್, inspiration is an active process. It is an active process, so where the contraction of muscles involved, but expiration is a passive process. But when it comes to forced expiration, okay, normal expiration ಆದ್ಮೇಲೆ additional volume of air ಅನ್ನ expire ಮಾಡ್ತೀವಿ ನೋಡಿ,
ಎಕ್ಸ್ಟ್ರಾ ವಾಲ್ಯೂಮ್ ಆಫ್ ಏರ್ ಅನ್ನ ಎಕ್ಸ್ಪೈರ್ ಮಾಡ್ತೀವಲ್ಲ, ಅದನ್ನ ನಾವು ಫೋರ್ಸ್ಡ್ ಎಕ್ಸ್ಪಿರೇಷನ್ ಅಂತ ಹೇಳ್ತೀವಿ, ಅದು ಆಕ್ಟಿವ್ ಆಗಿರುತ್ತೆ. ನೆಕ್ಸ್ಟ್, ಪಲ್ಮೋನರಿ ವೆಂಟಿಲೇಷನ್ ದಟ್ ಅಕರ್ಸ್ ಡ್ಯೂ ಟು ದ ಪ್ರೆಷರ್ ಗ್ರೇಡಿಯಂಟ್ ಬಿಟ್ವೀನ್ ದ ಲಂಗ್ಸ್ ಅಂಡ್ ದ ಅಟ್ಮಾಸ್ಫಿಯರ್. ಓಕೆ, ಯಾವಾಗ ಇನ್ಸ್ಪಿರೇಷನ್ ಎಕ್ಸ್ಪಿರೇಷನ್ ಆಗುತ್ತೆ ಅಂತ ಹೇಳಿದ್ರೆ, ವೆನ್ ದೇರ್ ಇಸ್ ದ ಪ್ರೆಷರ್ ಗ್ರೇಡಿಯಂಟ್ ಬಿಟ್ವೀನ್ ದ ಲಂಗ್ಸ್ ಅಂಡ್ ದ ಅಟ್ಮಾಸ್ಫಿಯರಿಕ್ ಪ್ರೆಷರ್, ಅಲ್ಲಿ ಒಂದು ಗ್ರೇಡಿಯಂಟ್ ಇರಬೇಕು, ದೆನ್ ಓನ್ಲಿ ದ ಏರ್ ಮೂವ್ಸ್ ಇನ್ ಅಂಡ್ ಔಟ್ ಆಫ್ ದ ಲಂಗ್ಸ್. ಓಕೆ, ನೆಕ್ಸ್ಟ್, ಸೊ ಇನ್ಸ್ಪಿರೇಷನ್ ಯಾವಾಗ ಆಗುತ್ತೆ? ಇನ್ಸ್ಪಿರೇಷನ್ ಅಕರ್ಸ್ when the intrapulmonary pressure is lesser than the atmospheric pressure. Intrapulmonary means intra, within, pulmonary lungs. Lungs ನ ಒಳಭಾಗದಲ್ಲಿ ಪ್ರೆಷರ್ ಕಡಿಮೆ ಇದ್ದಾಗ, when compared to the atmosphere, then the pressure moves from higher concentration gradient to the lower concentration gradient of the pressure. ಮೂವ್ ಆಗುತ್ತೆ. ವೈಸ್ ವರ್ಸ ಇದು. ಓಕೆ, ಲಂಗ್ಸ್ ಅಲ್ಲಿ ಪ್ರೆಷರ್ ಜಾಸ್ತಿ ಇದ್ದು ಅಟ್ಮಾಸ್ಫಿಯರ್ ಅಲ್ಲಿ ಕಡಿಮೆ ಇದ್ದಾಗ ಎಕ್ಸ್ಪಿರೇಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ನೆಕ್ಸ್ಟ್ ಇದಕ್ಕೆ ರಿಲೇಟೆಡ್ ಆಗಿ ಇಲ್ಲಿ ನೋಡೋಣ ಇವಾಗ. That's very important, and these diagrams they have given in your textbook. So the first one indicating the inspiration. ಇದು inspiration ಅನ್ನ indicate ಮಾಡ್ತಾ ಇದೆ, and the second diagram indicates the expiration. ಇದು expiration ಅನ್ನ indicate ಮಾಡುತ್ತೆ. Okay, and look at here. In this diagram you can observe the air entering the lungs ಅನ್ನ ಎಂಟರ್ ಆಗ್ತಾ ಇದೆ. ಓಕೆ, ಸೊ ಇವಾಗ ಏನಾಗುತ್ತೆ, ಯಾವಾಗ ಎಂಟರ್ ಆಗುತ್ತೆ? ಯು ನೋ ದಟ್ ವೆನ್ ದ intrapulmonary pressure is lesser than the atmospheric pressure, that is called negative pressure. We used to call it as negative pressure. Okay, so ಈ ಟೈಮಲ್ಲಿ ಏನಾಗುತ್ತೆ, the chest ಏನಿದೆ, the ribs that moves outward, ಹೊರಭಾಗಕ್ಕೆ ಮೂವ್ ಆಗುತ್ತೆ. ಅಂದ್ರೆ ನಾರ್ಮಲ್ ಆಗಿ ನಾವು ಎರಡು ವರ್ಡ್ ಅನ್ನ ಯೂಸ್ ಮಾಡ್ತೀವಿ. ಒಂದು, ಇಂಟರ್ಕೋಸ್ಟಲ್ ಮಸಲ್ಸ್, ಎಕ್ಸ್ಟರ್ನಲ್ ಇಂಟರ್ಕೋಸ್ಟಲ್ ಮಸಲ್ಸ್ ಕಾಂಟ್ರಾಕ್ಟ್ ಆಗ್ತಾ ಇದೆ. ಸೊ ದ ಲಂಗ್ಸ್ ಆರ್ ಮೂವಿಂಗ್ ಡಾರ್ಸೋವೆಂಟ್ರಲಿ ಮೂವ್ ಆಗ್ತಾ ಇರುತ್ತೆ. ಅಂಡ್ ಡಯಾಫ್ರಾಮ್ ಇಸ್ ಆಲ್ಸೋ ಬಿಕಮ್ ಫ್ಲಾಟ್. ಡೂಮ್ ಶೇಪ್ ಇರೋ ಡಯಾಫ್ರಾಮ್ ಇವಾಗ ಫ್ಲಾಟ್ ಆಗ್ತಾ ಇದೆ. ಓಕೆನಾ, ಅಂಡ್ ಇಟ್ ಈಸ್ ಮೂವಿಂಗ್ ಡೌನ್ವರ್ಡ್ಸ್, ಕೆಳಭಾಗಕ್ಕೆ ಏನಾಗ್ತಾ ಇದೆ, ಮೂವ್ ಆಗ್ತಾ ಇದೆ. ಅಂದ್ರೆ ಆಂಟೆರೋ ಪೋಸ್ಟೀರಿಯರ್ಲಿ, ಡಾರ್ಸೋವೆಂಟ್ರಲಿ the chest is moving, the ribs are moving, hence the thoracic cavity increases. See here, I hope this word is visible to you. ಈ word visible ಇದೆಯಲ್ವಾ ನಿಮ್ಗೆ? ಏನದು? The volume of thorax increases. thorax ಅಂತ ಹೇಳಿದ್ರೆ ಅದೇ ಭಾಗ. The volume of thorax increased. ಯಾಕೆ ಇನ್ಕ್ರೀಸ್ ಆಯಿತು? ಇಲ್ಲಿ ನೋಡಿ, ಇವಾಗ ರಿಬ್ಸ್ ಅಂಡ್ ಸ್ಟರ್ನಮ್ ರೈಸ್ಡ್, ಇವಾಗ ರೈಸ್ ಆಗ್ತಾ ಇದೆ. ಅಂದ್ರೆ ನಾರ್ಮಲ್ ಆಗಿ ಇಲ್ಲಿ ಎರಡನ್ನ ನೀವು ನೋಡ್ಬೋದು. ಒಂದು, ಇನ್ಸ್ಪಿರೇಷನ್ ಆಗುವಾಗ ಏನಾಗ್ತಾ ಇದೆ, ಎಕ್ಸ್ಟರ್ನಲ್, ಲುಕ್ ಅಟ್ ಹಿಯರ್, ದಿಸ್ ವರ್ಡ್ ಈಸ್ ವೆರಿ ಇಂಪಾರ್ಟೆಂಟ್, ಎಕ್ಸ್ಟರ್ನಲ್ ಇಂಟರ್ಕೋಸ್ಟಲ್ ಮಸಲ್ಸ್ ಏನಾಗುತ್ತೆ, ಮಸಲ್ಸ್ ಕಾಂಟ್ರಾಕ್ಟ್, ಇದು ಕಾಂಟ್ರಾಕ್ಟ್ ಆಗುತ್ತೆ. ಸೊ ದೇರ್ ಬೈ ಯು ಕ್ಯಾನ್ ಅಬ್ಸರ್ವ್ the ribs are moving onward, upward, ಮೇಲ್ಭಾಗಕ್ಕೆ ಮೂವ್ ಆಗ್ತಾ ಇರುತ್ತೆ, ರೈಸ್ ಆಗ್ತಾ ಇರುತ್ತೆ. ಓಕೆನಾ, ಸೊ ದೇರ್ ಯು ಕ್ಯಾನ್ ಅಬ್ಸರ್ವ್ ದ posteriorly that's moving posteriorly. ಓಕೆ, ಒಂದು. ಸೊ ನೆಕ್ಸ್ಟ್ ಇಲ್ಲಿ ನೋಡಿದ್ರೆ ಇವಾಗ ನಾರ್ಮಲ್ ಆಗಿ ಗೊತ್ತಾಗುತ್ತೆ. ಸೊ ಡಯಾಫ್ರಾಮ್ ಏನಿದೆ, ದಿಸ್ ಡಯಾಫ್ರಾಮ್, ಸೊ ಐ ಕ್ಯಾನ್ ಯೂಸ್ ದ ಗ್ರೀನ್ ಕಲರ್ ಹಿಯರ್. diaphragm becomes flattened. diaphragm ಏನಾಗುತ್ತೆ, ಡೂಮ್ ಶೇಪ್ that becomes flat. ಈಗ ಅದು ಫ್ಲಾಟ್ ಶೇಪ್ ಅಲ್ಲಿ ಆಗುತ್ತೆ. ಸೊ ದೇರ್ ಬೈ the thoracic cavity, the chamber is increased, the volume has been increased. ವಾಲ್ಯೂಮ್ ಜಾಸ್ತಿ ಆಗಿದೆ, ವಾಲ್ಯೂಮ್ ಜಾಸ್ತಿ ಆಗ್ತಾ ಇದೆ. ಸೊ ಅಂದ್ರೆ ಈಗ ನಾವು ಎರಡು ವರ್ಡ್ ನೆನ್ಪಿಟ್ಕೊಂಡಿರ್ಬೇಕು. ಒಂದು ಡಾರ್ಸೋವೆಂಟ್ರಲಿ, ಇನ್ನೊಂದು ಆಂಟೆರೋಪೋಸ್ಟೀರಿಯರ್ಲಿ. ಡಯಾಫ್ರಾಮ್ ಆಸ್ ವೆಲ್ ಆಸ್ ದ ಇಂಟರ್ಕೋಸ್ಟಲ್ ಮಸಲ್ಸ್ ಕಾಂಟ್ರಾಕ್ಟ್, ಎರಡೂ ಕೂಡ ಕಾಂಟ್ರಾಕ್ಟ್ ಆಗ್ತಾ ಇದೆ, ಇದು ಕೂಡ ಕಾಂಟ್ರಾಕ್ಟ್ ಆಗ್ತಾ ಇದೆ. ಸೊ ಅಂದ್ರೆ ಕಾಂಟ್ರಾಕ್ಟ್ ಆದಾಗ ಏನಾಗುತ್ತೆ, ದ ಡೂಮ್ ಶೇಪ್ಡ್ ಡಯಾಫ್ರಾಮ್ ಬಿಕಮ್ಸ್ ಫ್ಲಾಟ್ ಅನ್ನ ಆಗುತ್ತೆ. ಓಕೆ, ನೆಕ್ಸ್ಟ್ ದೆನ್ ದ ಏರ್ ಎಂಟರ್ಸ್, ನೆಕ್ಸ್ಟ್ ಏರ್ ಎಂಟರ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಎಕ್ಸ್ಪಿರೇಷನ್ ನೋಡಿದ್ರೆ ಗೊತ್ತಾಗುತ್ತೆ, ಡ್ಯೂರಿಂಗ್ ಎಕ್ಸ್ಪಿರೇಷನ್ ಇದಕ್ಕೆ ಅಪೋಸಿಟ್ ಆಗುತ್ತೆ. ಅಂದ್ರೆ ರಿಲ್ಯಾಕ್ಸೇಷನ್ ಆಫ್ ದ ಎಕ್ಸ್ಟರ್ನಲ್ ಇಂಟರ್ಕೋಸ್ಟಲ್ ಮಸಲ್ಸ್, ಒಂದು ಅದು ರಿಲ್ಯಾಕ್ಸ್ ಆಗ್ತಾ ಇದೆ. ರಿಲ್ಯಾಕ್ಸೇಷನ್ ಆಫ್ ದ ಡಯಾಫ್ರಾಮ್,
Now the diaphragm ಏನಾಗುತ್ತೆ, you can observe that diaphragm becomes, flat in the flat shaped diaphragm becomes dome shaped, and that is moving upward. ಇವಾಗ diaphragm ಮೇಲ್ಭಾಗಕ್ಕೆ ಮೂವ್ ಆಗುತ್ತೆ. So once that is moving upward, okay, and also ribs, sternum, return to the original position. ಸ್ಟರ್ನಮ್ ಮತ್ತೆ ರಿಬ್ಸ್ಗಳು, ಇಂಟ್ರಕೋಸ್ಟಲ್ ಮಸಲ್ಸ್ಗಳು ರಿಲ್ಯಾಕ್ಸ್ ಆದಾಗ ಏನಾಗುತ್ತೆ, ದಟ್ ಈಸ್ ಮೂವಿಂಗ್ ಡೌನ್ವರ್ಡ್, ಹಿಂಭಾಗಕ್ಕೆ ಒರಿಜಿನಲ್ ಪೊಸಿಷನ್ಗೆ ಹೋಗುತ್ತೆ. ದೆನ್ ದ ವಾಲ್ಯೂಮ್ ಆಫ್ ಥೊರಾಕ್ಸ್ ಡಿಕ್ರೀಸ್ಡ್, ಇಲ್ಲಿ ವಾಲ್ಯೂಮ್ ಡಿಕ್ರೀಸ್ ಆಗುತ್ತೆ. ಸೊ ಒನ್ಸ್ ದ ವಾಲ್ಯೂಮ್ ಡಿಕ್ರೀಸಸ್, ಅಲ್ಲಿ ವಾಲ್ಯೂಮ್ ಕಡಿಮೆ ಆಗಿದೆ ಅಂತ ಹೇಳಿದ್ರೆ ಅದರ ಅರ್ಥ ಏನಾಗ್ಬೋದು, ಇವಾಗ ಎಕ್ಸ್ಪಿರೇಷನ್ ವಿಲ್ ಟೇಕ್ಸ್ ಪ್ಲೇಸ್. ಇಲ್ಲಿ ಏರ್ ಏನಾಗುತ್ತೆ, ಹೊರಭಾಗಕ್ಕೆ ಹೋಗುತ್ತೆ. ಓಕೆನಾ, ಅಂದ್ರೆ ಏರ್ ಎಕ್ಸ್ಪೆಲ್ಡ್ ಫ್ರಮ್ ದ ಲಂಗ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಎಕ್ಸ್ಪಿರೇಷನ್ ಆಗ್ತಾ ಇದೆ. ಓಕೆ, ಸೊ ಫಸ್ಟು ನಿಮ್ಗೆ ಗೊತ್ತಿರಬೇಕು ಎಲ್ಲಿ ಪ್ರೆಷರ್ ಕಡಿಮೆ ಆಯ್ತು, ಎಲ್ಲಿ ಜಾಸ್ತಿ ಆಯ್ತು ಅಂತ. ಇನ್ಸ್ಪಿರೇಷನ್ ಆಗ್ತಾ ಇರೋದು ಫಸ್ಟು ಇಂಟ್ರಾಪಲ್ಮೋನರಿ ಪ್ರೆಷರ್ ಕಡಿಮೆ ಇತ್ತು ಅಂತ, ಎಕ್ಸ್ಪಿರೇಷನ್ ಆಗ್ತಾ ಇರೋದು ಅಗೈನ್ ಅಲ್ಲಿ ಪ್ರೆಷರ್ ಜಾಸ್ತಿ ಆಯ್ತು ಅಂತ. ಸೊ ಎರಡಕ್ಕೂ ವೈಸ್ ವರ್ಸ, ಯು ಹ್ಯಾವ್ ಟು ರಿಮೆಂಬರ್ ದಟ್ ಆಪೋಸಿಟ್ ಆಗಿರುತ್ತೆ. ಸೊ ಇಟ್ ಈಸ್ ಆಲ್ ಅಬೌಟ್ ದ ಮೆಕ್ಯಾನಿಸಮ್ ಆಫ್ ಬ್ರೀದಿಂಗ್, ಇನ್ಸ್ಪಿರೇಷನ್ ಅಂಡ್ ಎಕ್ಸ್ಪಿರೇಷನ್. ಐ ವಿಲ್ ರಿಪೀಟ್ ಇಟ್ ಒನ್ಸ್ ಅಗೈನ್. Inspiration, the different muscles which are involved here. Inspiration takes place ಯಾವಾಗ ಆಗುತ್ತೆ, ಡ್ಯೂ ಟು ದ ಕಾಂಟ್ರಾಕ್ಷನ್ ಅಂಡ್ ರಿಲ್ಯಾಕ್ಸೇಷನ್, ಕಾಂಟ್ರಾಕ್ಷನ್ ಆಫ್ ಎಕ್ಸ್ಟರ್ನಲ್ ಇಂಟ್ರಕೋಸ್ಟಲ್ ಮಸಲ್ಸ್, ಇದು ಕಾಂಟ್ರಾಕ್ಟ್ ಆಗ್ತಾ ಇದೆ. ಆಂಟೆರೋ ಪೋಸ್ಟೀರಿಯರ್ಲಿ ಮತ್ತೆ ಇನ್ನೊಂದು ಡಾರ್ಸೋವೆಂಟ್ರಲಿ, ಎರಡು ವರ್ಡ್ ಇದೆ. ಅಂದ್ರೆ ನಾರ್ಮಲ್ ಆಗಿ ಇಲ್ಲಿ ಬಂದಾಗ ಡಾರ್ಸೋವೆಂಟ್ರಲಿ, ಓಕೆ, ಅಂದ್ರೆ ಇಲ್ಲಿ ಮೇಲ್ಭಾಗದಲ್ಲಿ ಮತ್ತೆ ಹಿಂಭಾಗದಲ್ಲಿ ರಿಬ್ಸ್ ಗಳಿರುತ್ತಲ್ಲ, ಡಾರ್ಸೋ ಮತ್ತೆ ವೆಂಟ್ರಲ್ ಏನಾಗ್ತಾ ಇರುತ್ತೆ, ಮೂವ್ ಆಗ್ತಾ ಇರುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ಡಯಾಫ್ರಾಮ್ ಬಂದಾಗ ದೇರ್ ಯು ಕ್ಯಾನ್ ಅಬ್ಸರ್ವ್. ಓಕೆ, ಸೊ ಆಂಟೆರೋ ಪೋಸ್ಟೀರಿಯರ್ ಮೇಲ್ಭಾಗ ಮತ್ತೆ ಕೆಳಭಾಗ. ರಿಮೆಂಬರ್ ದಟ್ ಡ್ಯೂರಿಂಗ್ ದ ಕಾಂಟ್ರಾಕ್ಷನ್ ಆಫ್ ಮಸಲ್ಸ್ diaphragm, the dome shaped diaphragm becomes flat ಆಗುತ್ತೆ. Okay, so now the lungs is moving anteroposteriorly. ನೆಕ್ಸ್ಟ್ ಇಲ್ಲಿಗೆ ಬಂದಾಗ ಎಲ್ಲಿದೆ ಮಸಲ್ಸ್ ಗಳು, ಇಲ್ಲಿದ್ದಾವೆ. ಯಾವುದು, ಇಂಟ್ರಕೋಸ್ಟಲ್ ಮಸಲ್ಸ್, ದಟ್ ಈಸ್ ಮೂವಿಂಗ್ ಅಪ್ವರ್ಡ್, ರೈಸ್ ಆಗ್ತಾ ಇದೆ. ಸೊ ಅವಾಗ ಡಾರ್ಸಲ್ ಮತ್ತೆ ವೆಂಟ್ರಲ್, ಡಾರ್ಸಲ್ ಅಂತ ಹೇಳಿದ್ರೆ ಹಿಂಭಾಗ ಮತ್ತೆ ವೆಂಟ್ರಲ್ ಅಂತ ಹೇಳಿದ್ರೆ ಮುಂಭಾಗ, ಎರಡು ಕಡೆ ಏನಾಗುತ್ತೆ, ವಾಲ್ಯೂಮ್ ಜಾಸ್ತಿ ಆಗುತ್ತೆ. ಸೊ ಯು ಶುಡ್ ರಿಮೆಂಬರ್ ದಟ್. ಇನ್ನೊಂದು ಇಂಟರ್ನಲ್ ಇಂಟ್ರಕೋಸ್ಟಲ್ ಮಸಲ್ ಅಂತ ಏನ್ ಹೇಳ್ತೀವಿ, ಅದು ಕಾಂಟ್ರಾಕ್ಟ್ ಆದಾಗ ಫೋರ್ಸ್ಫುಲ್ ಎಕ್ಸ್ಪಿರೇಷನ್ ಆಗುತ್ತೆ, ಫೋರ್ಸ್ಡ್ ಎಕ್ಸ್ಪಿರೇಷನ್ ಅಂತ ಹೇಳ್ತೀವಿ ಅದನ್ನ. ಓಕೆ, ಸೊ ಇದು ಕಾನ್ಸೆಪ್ಟ್ ಆಫ್ ಎಕ್ಸ್ಪಿರೇಷನ್ ಅಂಡ್ ಆಲ್ಸೋ ಇನ್ಸ್ಪಿರೇಷನ್. ರೆಸ್ಪಿರೇಟರಿ ವಾಲ್ಯೂಮ್ ಅಂಡ್ ಕೆಪಾಸಿಟಿ, ವಾಲ್ಯೂಮ್ಸ್ ಅಂಡ್ ಕೆಪಾಸಿಟಿ. ಓಕೆ, ಸೊ ಇದನ್ನ ಅರ್ಥ ಮಾಡ್ಕೊಂಡ್ರೆ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ವಾಟ್ ಈಸ್ ರೆಸ್ಪಿರೇಟರಿ ವಾಲ್ಯೂಮ್, ಅಂದ್ರೆ ಎಷ್ಟು ವಾಲ್ಯೂಮ್ ಇರುತ್ತೆ, ಅದಕ್ಕೆ ಫಾರ್ಮುಲಾಗಳಿರುತ್ತೆ, ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಸೊ ಕಾಮನ್ ಆಗಿ ನೀವೇನಾದ್ರೂ ಹಾಸ್ಪಿಟಲ್ಗಳಿಗೆ ಹೋಗಿದ್ರೆ ನೋಡಿರ್ತೀರಾ. ಓಕೆ, ಸೊ ವೇರ್ ವಿ ಆರ್ ಯೂಸಿಂಗ್ ಎ ಡಿವೈಸ್. ಓಕೆ, ಸೊ ಬೈ ಕೀಪಿಂಗ್ ದಟ್ ಇನ್ ಅವರ್ ಮೌತ್ ವಿ ಯೂಸ್ ಟು ರೆಸ್ಪೈರ್ ನಾರ್ಮಲ್ ಆಗಿ ರೆಸ್ಪೈರ್ ಮಾಡಬೇಕು. ಡಾಕ್ಟರ್ ಹೇಳ್ತಿರ್ತಾರೆ ಅವಾಗ ಅಂದ್ರೆ ಯೋಗ ಮಾಡುವಾಗ ಅಥವಾ ಅವರು ಚೆಕ್ ಮಾಡುವಾಗ ಉಸಿರನ್ನ ಬಿಗಿ ಹಿಡೀರಿ ಅಂತ ಹೇಳ್ಬಿಟ್ಟು, ಉಸಿರನ್ನ ಜೋರಾಗಿ ತೆಗೆದುಕೊಳ್ಳಿ, ಹೊರಗಡೆ ಬಿಡಿ ಅಂತ ಹೇಳ್ಬಿಟ್ಟು. ಯೋಗ ಮಾಡ್ತಾ ಇಲ್ಲ, ಬಟ್ ಕೇಳಿರ್ತೀರಲ್ವಾ, ದಟ್ ಈಸ್ ಕಾಲ್ಡ್ ಫೋರ್ಸ್ಫುಲ್ ಇನ್ಸ್ಪಿರೇಷನ್. ತೆಗೆದುಕೊಳ್ಳಿ ಗಾಳಿಯನ್ನು ಒಳಭಾಗಕ್ಕೆ. ನೆಕ್ಸ್ಟ್ ಫೋರ್ಸ್ಫುಲ್ ಎಕ್ಸ್ಪಿರೇಷನ್, ಗಾಳಿಯನ್ನು ಹೊರ ಹಾಕೋದು. ಈಗ ನಾರ್ಮಲ್ ಬ್ರೀದಿಂಗ್ ಅಂತ ಕೇಳಿರ್ತೀರ, ಬ್ರೀದಿಂಗ್ ರೇಟ್, ಹ್ಯಾವ್ ಯು ಹರ್ಡ್ ಅಬೌಟ್ ದಟ್? ಬ್ರೀದಿಂಗ್ ರೇಟ್ ಅಂತ ಹೇಳ್ಬಿಟ್ಟು, ಬ್ರೀದಿಂಗ್ ರೇಟ್. ಓಕೆ, ಪಲ್ಮೋನರಿ ವೆಂಟಿಲೇಷನ್ಗೆ ಬಂದಾಗ ಬ್ರೀದಿಂಗ್ ರೇಟ್ ಗೊತ್ತಿರಬೇಕು. In an average, normal, healthy person breathe. ಎಷ್ಟು ಸಲ ಬ್ರೀತ್ ಮಾಡಬಹುದು? He can breathe up to about 12 to 16 times per minute. ಒಂದು ನಿಮಿಷಕ್ಕೆ ನಾರ್ಮಲ್ ಆಗಿ 12ರಿಂದ 16 ಬಾರಿ ನಾವು ಉಸಿರಾಟ ಮಾಡ್ತೀವಿ. ಅಂದ್ರೆ ನಾರ್ಮಲ್ ಆಗಿ ಟೇಕಿಂಗ್ ಏರ್ ಇಂಟು ಅವರ್ ಲಂಗ್ಸ್ ಅಂಡ್ ಗಿವಿಂಗ್ ಔಟ್ ಇಟ್ ಟು ದ ಅಟ್ಮಾಸ್ಫಿಯರ್. ಓಕೆ, ಹೊರಗಡೆ ಹಾಕೋದು. ಸೊ ಇದನ್ನ ನಾವು ಕಾಮನ್ ಆಗಿ ಬ್ರೀದಿಂಗ್ ಅಂತ ಹೇಳ್ತೀವಿ. When it comes to newborn child or maybe children ಗೆ ಬಂದಾಗ that is approximately equal to 40 per minute ಇರುತ್ತೆ. Okay, that varies based on the capacity of the lungs. So anyhow, residual volume
ಸಾರಿ ರೆಸ್ಪಿರೇಟರಿ ವಾಲ್ಯೂಮ್ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ರೆಸ್ಪಿರೇಟರಿ ವಾಲ್ಯೂಮ್ ನನ್ನ ಡಿವೈಸ್ ಹೇಳ್ತಾ ಇದೆ ಇವಾಗ. ಆ ಡಿವೈಸ್ ಯಾವುದು? ದಟ್ ಡಿವೈಸ್ ವಿಚ್ ವಿ ಯೂಸ್ ಟು ಚೆಕ್ ದ ರೆಸ್ಪಿರೇಟರಿ ವಾಲ್ಯೂಮ್ ಅಂಡ್ ಕೆಪಾಸಿಟಿ is called spirometer. Okay, spirometer. So idu device agirutte and we are using that to check the respiratory volume, and by using that we are plotting a graphical representation of the respiratory volume and capacity is called spirogram or graph. ಸ್ಪೈರೋಗ್ರಾಮ್ ಅಂದ್ರೆ ಇದನ್ನ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಂತ ಹೇಳೋಣ. ರೆಪ್ರೆಸೆಂಟೇಷನ್ ಓಕೆ ಆಫ್ ವಾಟ್? ಆಫ್ ರೆಸ್ಪಿರೇಟರಿ ವಾಲ್ಯೂಮ್ಸ್. ರೆಸ್ಪಿರೇಟರಿ ವಾಲ್ಯೂಮ್ಸ್. ಓಕೆ, ಸೊ ಇವಾಗ ಈಸಿಯಾಗಿ ಅರ್ಥ ಆಗಿರಬಹುದು. ನಿಮ್ಮ ಟೆಕ್ಸ್ಟ್ ಬುಕ್ ಇಂದಲ್ಲಿ ಏನಾದ್ರೂ ಕೂಡ ಆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಕೊಟ್ಟಿದ್ರೆ ಅಥವಾ ಕೊಟ್ಟಿಲ್ಲ ಅಂದ್ರೆ ಹೋಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಯಾವಾಗ ನಾರ್ಮಲ್ ಬ್ರೀದಿಂಗ್ ಅಂದ್ರೆ ನಾರ್ಮಲ್ ಇನ್ಸ್ಪಿರೇಷನ್ ಎಕ್ಸ್ಪಿರೇಷನ್ ಅಲ್ಲಿ ಎಷ್ಟು ಇರುತ್ತೆ. ಓಕೆ, ನೆಕ್ಸ್ಟ್ ಫೋರ್ಸ್ಫುಲ್ ಇನ್ಸ್ಪಿರೇಷನ್ ಅಲ್ಲಿ ಯಾವ ತರ ಗ್ರಾಫ್ ಪ್ಲಾಟ್ ಆಗುತ್ತೆ, ಫೋರ್ಸ್ಫುಲ್ ಎಕ್ಸ್ಪಿರೇಷನ್ ಅಲ್ಲಿ ಎಕ್ಸ್ಪಿರೇಷನ್ ಅಲ್ಲಿ ಯಾವ ತರ ಆಗುತ್ತೆ, ಇದನ್ನ ಅರ್ಥ ಮಾಡ್ಕೊಬೇಕು. ಓಕೆ, ಸೊ ರೆಸ್ಪಿರೇಟರಿ ವಾಲ್ಯೂಮ್ಸ್, ಕೆಪಾಸಿಟಿ, ಬ್ರೀದಿಂಗ್ ರೇಟ್ ಇನ್ ಅನ್ ಆವರೇಜ್ ಹೆಲ್ದಿ ಪರ್ಸನ್ ಅಂದ್ರೆ ಆವರೇಜ್ ಬ್ರೀದಿಂಗ್ ರೇಟ್ ಬಂದು 12 to 16 times per minute ಇರುತ್ತೆ. Spirometer, that's the device which is used to know the respiratory volume, and the spirogram, that's a graphical representation of the respiratory volume. Okay, that we are going to plot and we are getting that. Okay, so next ivaga adana artha ಮಾಡ್ಕೊಳ್ಳೋದಕ್ಕೆ ಅಂತ ಇಲ್ಲೊಂದು ಟೇಬಲ್ ಇದೆ. ಅದರಲ್ಲಿ ರೆಸ್ಪಿರೇಟರಿ ವಾಲ್ಯೂಮ್ ಅನ್ನೋ ಕಾನ್ಸೆಪ್ಟ್ ಮೈಂಡ್ ಅಲ್ಲಿ ಇರಲಿ. ಯಾವುದು ರೆಸ್ಪಿರೇಟರಿ ವಾಲ್ಯೂಮ್ಸ್ ಗಳು? ಸೊ ದಟ್ ಈಸ್ ಕಾಲ್ಡ್, ಫಸ್ಟ್ ಒನ್ ಯಾವ್ದು ಇರುತ್ತೆ? ಟೈಡಲ್ ವಾಲ್ಯೂಮ್. Okay, I'm just writing the respiratory volume right now. Tidal volume. Okay, next ಇಲ್ಲಿದೆ ಇವಾಗ ಇನ್ಸ್ಪಿರೇಟರಿ ವಾಲ್ಯೂಮ್. ನೆನಪಿದೆಯಾ ಡೆಫಿನೇಷನ್ ಗಳು? ಸೊ ದಟ್ ಐ ಹ್ಯಾವ್ ಟೇಕನ್ ಹಿಯರ್. ಡೆಫಿನೇಷನ್ ಗಳು ಇಲ್ಲಿದೆ. ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ ಶಾಟ್ ಲೇಟರ್. ಫಸ್ಟ್ ಟೈಡಲ್ ವಾಲ್ಯೂಮ್, ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್, ಎಕ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್. ಇನ್ಸ್ಪಿರೇಟರ್ ಆಕ್ಟಿವ್ ಅಂತ ಹೇಳಿದೆ ನಾನು. ವಿ ಆರ್ ಯೂಸಿಂಗ್ ಅವರ್ ಮಸಲ್ಸ್, ಕಾಂಟ್ರಾಕ್ಟ್ ಆಗ್ತಾ ಇದೆ, ಆಕ್ಟಿವ್ ಪ್ರೋಸೆಸ್. ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್, ನೆಕ್ಸ್ಟ್ ಎಕ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ ಹೊರ ಹಾಕ್ತಾ ಇದೀವಿ, ಅಂಡ್ ರೆಸಿಡ್ಯೂಯಲ್ ವಾಲ್ಯೂಮ್. ಇಷ್ಟನ್ನು ಕೂಡ ಈಗ ಅಲ್ಲಿ ಬರೆಯೋಣ. ಓಕೆ, ಸೊ ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್, ಟೈಡಲ್ ವಾಲ್ಯೂಮ್ ಆಯ್ತಲ್ವಾ. ನೆಕ್ಸ್ಟ್ ಯಾವ್ದಿದೆ? ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್. ಸೊ ನೆಕ್ಸ್ಟ್ ಇನ್ನೊಂದು ಯಾವುದು? ಎಕ್ಸ್ಪಿರೇಟರಿ. Let me write completely, then I will write in a simple form. Respiratory reserve volume. So ivaga innondide, that is called residual volume. So look at here, we can write them in a different way, like inspiratory reserve volume IRV, tidal volume TV, expiratory reserve volume, that is called ERV, then residual volume, that is called RV ಅಂತ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಈಗ ಟೈಡಲ್ ವಾಲ್ಯೂಮ್ ಅಂತ ಹೇಳಿದ್ರೆ ಏನು? ಸಿಂಪಲ್ ಆಗಿ ಡೆಫಿನೇಷನ್ ತಿಳ್ಕೊಬೇಕು. ಓಕೆ, ಇನ್ ನಾರ್ಮಲ್ ಬ್ರೀದಿಂಗ್, ನಾವು ನಾರ್ಮಲ್ ಆಗಿ ಉಸಿರಾಟ ಮಾಡುವಾಗ ನಮ್ಮ ಇನ್ಸ್ಪಿರೇಷನ್ ಮತ್ತೆ ಎಕ್ಸ್ಪಿರೇಷನ್ ಏನಿರುತ್ತೆ ಇದನ್ನ ಟೈಡಲ್ ವಾಲ್ಯೂಮ್ ಅಂತ ಹೇಳ್ತೀವಿ. ಸೊ ಹೌ ಟು ಡಿಫೈನ್ ಇಟ್ ಇನ್ ಎ ಪ್ರಾಪರ್ ವೇ ದಟ್ ದೇ ಹ್ಯಾವ್ ಗಿವನ್ ಇನ್ ಯುವರ್ ಟೆಕ್ಸ್ಟ್ ಬುಕ್? The volume of air inspired or expired. The volume of air which is inspired or expired during a normal respiration. 12 to 16 per minute. ಒಂದು ನಿಮಿಷಕ್ಕೆ ನಾರ್ಮಲ್ ಆಗಿ ನಾವು ಎಷ್ಟು ಬಾರಿ ಉಸಿರಾಟ ಮಾಡ್ತೀವಿ, ಎಷ್ಟು ಬಾರಿ ಗಾಳಿಯನ್ನು ಹೊರ ಹಾಕ್ತೀವಿ, ಇನ್ಸ್ಪೈರ್ ಮಾಡ್ತೀವಿ, ಎಷ್ಟು ಬಾರಿ ಗಾಳಿಯನ್ನು ಹೊರ ತೆಗೆದುಕೊಳ್ತೀವಿ. That is called tidal volume. I am repeating that. The volume of air inspired or expired during normal respiration is called tidal volume. So let me write or let me plot the graph here. So ivaga inspiration annavagli the active process, inspiration and expiration, and look at here, this is what we used to call it as a tidal volume. The volume of air inspired or expired during normal breathing is called tidal volume. Tidal volume ಗೊತ್ತಾಯ್ತಲ್ಲ. ಸೊ ನೆಕ್ಸ್ಟ್ ಏನಿದೆ ಇವಾಗ? ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್.
ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್. ಇಲ್ಲಿಂದ ಶುರು ಆಗುತ್ತೆ ಇವಾಗ. ಇನ್ಸ್ಪೈರ್ ಆಗಿದೆ. ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ ಅಂತ ಹೇಳಿದ್ರೆ ಏನು? ದಟ್ ಈಸ್ ನಥಿಂಗ್ ಬಟ್ ಅಡಿಷನಲ್ ವಾಲ್ಯೂಮ್ ಆಫ್ ಏರ್. ಅಡಿಷನಲ್ ವಾಲ್ಯೂಮ್ ಆಫ್ ಏರ್ ಎ ಪರ್ಸನ್ ಕ್ಯಾನ್ ಇನ್ಸ್ಪೈರ್. ಅಂದ್ರೆ ನಾರ್ಮಲ್ ಇನ್ಸ್ಪಿರೇಷನ್ ಜೊತೆಗೆ ಓಕೆ ಹೌ ಮಚ್ ಆಫ್ ಏರ್ ಯುವರ್ ಲಂಗ್ಸ್ ಈಸ್ ಏಬಲ್ ಟು ಟೇಕ್ ಅಪ್, ಇನ್ನು ಎಕ್ಸ್ಟ್ರಾ ಅಡಿಷನಲ್ ವಾಲ್ಯೂಮ್ ಆಫ್ ಏರ್ ಅನ್ನ ಎಷ್ಟು ತೆಗೆದುಕೊಬಹುದು ಅನ್ನೋದನ್ನ ನಾವು ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ ಅಂತ ಹೇಳ್ತೀವಿ. ಅಡಿಷನಲ್ ವಾಲ್ಯೂಮ್ ಆಫ್ ಏರ್ ಎ ಪರ್ಸನ್ ಕ್ಯಾನ್ ಇನ್ಸ್ಪೈರ್ ಬೈ ಫೋರ್ಸ್ಫುಲ್ ಇನ್ಸ್ಪಿರೇಷನ್ ಆರ್ ಫೋರ್ಸಿಬಲ್ ಇನ್ಸ್ಪಿರೇಷನ್. ಅಂದ್ರೆ ಗಾಳಿಯನ್ನ ಹೊರಗಡೆ ತೆಗೆದುಕೊಳ್ಳಿ ಅಂತ ಡಾಕ್ಟರ್ ಹೇಳ್ತಾರೆ. ಅಂದ್ರೆ ಅದನ್ನ ಕಾಮನ್ ಆಗಿ ಉಚ್ಛ್ವಾಸ ಅಥವಾ ನಿಶ್ವಾಸ ಅಂತ ಹೇಳ್ತೀವಿ. ಸೊ ನಾವು ಇಫ್ ಯು ಆರ್ ಟೇಕಿಂಗ್ ದ ಎಕ್ಸ್ಟ್ರಾ ಏರ್, ಅಡಿಷನಲ್ ವಾಲ್ಯೂಮ್ ಆಫ್ ಏರ್ ಎ ಪರ್ಸನ್ ಕ್ಯಾನ್ ಇನ್ಸ್ಪೈರ್ ಓಕೆ ಬೈ ಫೋರ್ಸಿಬಲ್ ಇನ್ಸ್ಪಿರೇಷನ್, ಗಾಳಿಯನ್ನು ಒಳಗಡೆ ತೆಗೆದುಕೊಂಡಾಗ ಹೌ ಮಚ್ ಆಫ್ ಏರ್ ಈಸ್ ಪ್ರೆಸೆಂಟ್ ಇನ್ ದ ಲಂಗ್ಸ್, ಆ ವಾಲ್ಯೂಮ್ ಎಷ್ಟೇ ಇರುತ್ತೆ. ಸೊ ದಟ್ ಈಸ್ ಕಾಲ್ಡ್, ನಾವೇನಂತ ಹೇಳ್ಬೋದು, ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್. ಸೊ ನಾವ್ ದಟ್ ಪರ್ಸನ್ ಈಸ್ ಟೇಕಿಂಗ್ ಅಡಿಷನಲ್ ವಾಲ್ಯೂಮ್ ಆಫ್ ಏರ್, ತೆಗೆದುಕೊಳ್ತಾ ಇದ್ದಾರೆ. ಸೊ ಅಂಡ್ ದಟ್ ಈಸ್ ವಾಟ್ ವಿ ಯೂಸ್ ಟು ಕಾಲ್ ಇಟ್ ಆಸ್ ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್. ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್, ಅಡಿಷನಲ್ volume of air a person can inspire by forcible inspiration, additional. Okay, that is nothing but inspiratory reserve volume ಆಯ್ತು. ನೆಕ್ಸ್ಟ್ ನೋಡೋಣ ಇವಾಗ ಎಕ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್. ದ ಸೇಮ್ ಥಿಂಗ್, ಇದು ಅದಕ್ಕೆ ಆಪೋಸಿಟ್ ಆಗಿರುತ್ತೆ, ಬಟ್ ಎಕ್ಸ್ಪೈರ್ ಮಾಡಬೇಕು ನಾವು ಅದನ್ನ. ಯು ಕ್ಯಾನ್ ಅಬ್ಸರ್ವ್ ಹಿಯರ್ additional volume of air a person can expire by forcible expiration. ಗಾಳಿಯನ್ನು ಹೊರಗಡೆ ತೆಗೆದುಕೊಂಡು ಕಂಪ್ಲೀಟ್ ಆಗಿ ಬಿಟ್ಟಾಗ ಏನಾಗುತ್ತೆ ಇವಾಗ ಅಡಿಷನಲ್ ವಾಲ್ಯೂಮ್ ಆಫ್ ಏರ್ ಎ ಪರ್ಸನ್ ಕ್ಯಾನ್ ಎಕ್ಸ್ಪೈರ್ ಬೈ ಫೋರ್ಸಿಬಲ್ ಎಕ್ಸ್ಪಿರೇಷನ್, ಹೊರ ಹಾಕಾಯ್ತು ಇವಾಗ. ದಟ್ ಈಸ್ ಕಾಲ್ಡ್ ಏನಂತ ಹೇಳ್ಬೋದು, ಎಕ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್. ದಟ್ ಸ್ಟಾರ್ಟ್ಸ್ ಫ್ರಮ್ ಹಿಯರ್, ಇಲ್ಲಿಂದ ಶುರು ಆಗುತ್ತೆ. ಸೊ ದಟ್ ಈಸ್ ನಥಿಂಗ್ ಬಟ್, ಸೊ ಈ ಜಸ್ಟ್ ಲಿವಿಂಗ್ ಔಟ್ ದ ಏರ್, ಹೊರಭಾಗಕ್ಕೆ ಹೊರ ಹಾಕ್ತಾ ಇದ್ದಾರೆ ಅಂತ ಅರ್ಥ. ಸೊ ನೌ ಯು ಕ್ಯಾನ್ ಕಾಲ್ ಇಟ್ ಆಸ್ ಏನಂತ ಹೇಳ್ಬೋದು ಇದನ್ನ, ಎಕ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ ಅಂತ ಹೇಳಿ. ಸೊ ನೆಕ್ಸ್ಟ್ ಅದಾದ್ಮೇಲೆ ಇನ್ನೊಂದು ವರ್ಡ್ ಇದೆ, ರೆಸಿಡಿಯಲ್ ವಾಲ್ಯೂಮ್. ಸಿ, ಈವನ್ ದ ಟೈಡಲ್ ವಾಲ್ಯೂಮ್, ಓಕೆ, ಡ್ಯೂರಿಂಗ್ ನಾರ್ಮಲ್ ಬ್ರೀದಿಂಗ್, ಈವನ್ ಡ್ಯೂರಿಂಗ್ ದ ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್, ಫೋರ್ಸಿಬಲ್ ಇನ್ಸ್ಪಿರೇಷನ್ ಆದ್ರೂ ಕೂಡ, ಫೋರ್ಸಿಬಲ್ ಎಕ್ಸ್ಪಿರೇಷನ್ ಆದ್ರೂ ಕೂಡ, ದಿಸ್ ಲೈನ್ ವಿಲ್ ನೆವರ್ ಕ್ರಾಸ್ ದಿಸ್, ಇದನ್ನ ಕ್ರಾಸ್ ಮಾಡಲಿಲ್ಲ. ಹಾಗಿದ್ರೆ ಅದೇನಿರ್ಬೋದು, that is the volume of air is always present in the lungs that to prevent the collapse of lungs. lungs collapse ಆಗದೇ ಇರೋ ತರ ಪ್ರಿವೆಂಟ್ ಮಾಡ್ತಾ ಇರುತ್ತೆ. ನಮ್ಮ ಲಂಗ್ಸ್ ಅಲ್ಲಿ ಯಾವಾಗ್ಲೂ ಕೂಡ ರಿಸರ್ವ್ಡ್ ಆಗಿರೋ ಏರ್ ಇರುತ್ತೆ, ವಾಲ್ಯೂಮ್ ಆಫ್ ಏರ್ ಇರುತ್ತೆ. that reserved, okay, the volume of air present in the lungs even after the forceful expiration. ನೀವು ಫೋರ್ಸ್ಫುಲ್ ಆಗಿ ಎಕ್ಸ್ಪೈರ್ ಮಾಡಿದ್ರಿ, ಗಾಳಿನ ಹೊರ ಹಾಕಿದ್ರಿ, ಆದ್ರೂ ಕೂಡ ಅಲ್ಲಿ minimum volume of air irutte. That volume is called residual volume. So you can observe here the volume of air remaining in the lungs even after the forcible expiration. Forcible expiration adru kuda the remaining volume of air present in the lungs is called residual volume. Residual volume ಹಾಗೆ ಉಳ್ಕೊಂಡಿದೆ, ರೆಸಿಡ್ಯೂಲ್ ಅಂತ ಹೇಳ್ತಾ ಇದೀವಿ. ಸೊ ಹಾಗಿದ್ರೆ ಕೆಪಾಸಿಟಿ ಎಷ್ಟಿರ್ಬೋದು ಲಂಗ್ಸ್ ಅಂತ ನೋಡೋಣ. ಓಕೆ, ನಾರ್ಮಲ್ ಆಗಿ ದ ಟೈಡಲ್ ವಾಲ್ಯೂಮ್ ಬಂದು ವಿ ಆರ್ ಏಬಲ್ ಟು ಟೇಕ್ ಅಪ್ 500 ml ಆಫ್ ಏರ್ ಇನ್ ಟು ಅವರ್ ಲಂಗ್ಸ್ ಅಂಡ್ ವಿ ಆರ್ ಏಬಲ್ ಟು ಲೀವ್ ಔಟ್ 500 ml ಆಫ್ ಏರ್. ಅಷ್ಟು ಗಾಳಿಯನ್ನು ತೆಗೆದುಕೊಳ್ತೀವಿ, ಅಷ್ಟು ಗಾಳಿಯನ್ನು ಹೊರ ಹಾಕ್ತೀವಿ. ನೆಕ್ಸ್ಟ್ ಅದೇ ಬಂದಾಗ ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ಗೆ ಬಂದ್ರೆ ಹೌ ಮಚ್ ಯು ಆರ್ ಏಬಲ್ ಟು ಟೇಕ್ ಅಪ್, ಓಕೆ, the air, volume of air after the forcible inspiration, that is nearly about 2500 to 3000 ml. ಸೊ ಇಷ್ಟನ್ನು ನಾವೇನ್ ಮಾಡಬಹುದು, ಫೋರ್ಸಿಬಲ್ ಆಗಿ ಇನ್ಸ್ಪೈರ್ ಮಾಡಬಹುದು, ಅಷ್ಟು ವಾಲ್ಯೂಮ್ ಆಫ್ ಏರ್ ಅನ್ನ ಹೊರಗಡೆ ತೆಗೆದುಕೊಳ್ಬಹುದು. ಲೈಕ್ ವೈಸ್ ಹೌ ಮಚ್ ಆಫ್ ಏರ್ ಯು ಆರ್ ಏಬಲ್ ಟು ಲೀವ್ ಔಟ್, ಎಷ್ಟನ್ನ ಹೊರ ಹಾಕ್ತೀರಾ. ಅಂಡ್ ಎಕ್ಸ್ಟ್ರಾ ಅಂತ ಹೇಳಿದ್ರೆ ನಾರ್ಮಲಿ ವಿ ಆರ್ ಜಸ್ಟ್ ಲಿವಿಂಗ್ ಔಟ್ ಅಪ್ರಾಕ್ಸಿಮೇಟ್ಲಿ 1000 to 1100 ml. Okay, 1100 you can say. ಅಷ್ಟು ಗಾಳಿಯನ್ನು ಹೊರ ಹಾಕ್ತಾ ಇದೀವಿ. ನೆಕ್ಸ್ಟ್ ಹೌ ಮಚ್ ಅಮೌಂಟ್ ಆಫ್ ಆರ್ ಯು ಕ್ಯಾನ್ ಸೇ ವಾಲ್ಯೂಮ್ ಆಫ್ ಏರ್ ಪ್ರೆಸೆಂಟ್ ಇನ್ ಯುವರ್ ಲಂಗ್ಸ್ ಈವನ್ ಆಫ್ಟರ್ ದ ಫೋರ್ಸಿಬಲ್ ಎಕ್ಸ್ಪಿರೇಷನ್. ರೆಸಿಡ್ಯೂಲ್ ವಾಲ್ಯೂಮ್ ಎಷ್ಟಿರುತ್ತೆ, ದಟ್ಸ್ ಅಪ್ರಾಕ್ಸಿಮೇಟ್ಲಿ ನಿಯರ್ಲಿ ಅಬೌಟ್ 1100 to 1200. You can say 1100 to
1200 ml of volume of air present in our lungs always, ಯಾವಾಗಲೂ ಅಷ್ಟೇ ಇರುತ್ತೆ ಅಂತ ಅರ್ಥ. ಸೊ ವಾಟ್ ಈಸ್ ದಿಸ್? ದಿಸ್ ಇಸ್ ಇಂಡಿಕೇಟಿಂಗ್, ಇದು ನಾರ್ಮಲ್ ಆಗಿ ಏನು ಇಂಡಿಕೇಟ್ ಮಾಡ್ತಾ ಇದೆ? ವಾಲ್ಯೂಮ್ಸ್ ಅನ್ನ ಇಂಡಿಕೇಟ್ ಮಾಡಿ, ರೆಸ್ಪಿರೇಟರಿ ವಾಲ್ಯೂಮ್. ಓಕೆ, ಟೈಡಲ್ ವಾಲ್ಯೂಮ್, ನಾರ್ಮಲ್ ಆಗಿ ಇನ್ಸ್ಪಿರೇಷನ್ ಅಂಡ್ ಎಕ್ಸ್ಪಿರೇಷನ್, ದ ವಾಲ್ಯೂಮ್ ಆಫ್ ಏರ್ ಇನ್ಸ್ಪೈರ್ಡ್ ಆರ್ ಎಕ್ಸ್ಪೈರ್ಡ್ ಡ್ಯೂರಿಂಗ್ ನಾರ್ಮಲ್ ರೆಸ್ಪಿರೇಷನ್. So additional volume of air a person can inspire by forcible inspiration. Extra ಎಷ್ಟನ್ನು ಹೊರಭಾಗಕ್ಕೆ ಗಾಳಿ ತಗೊಬಹುದು? That is called inspiratory reserve volume. That's equal to 2500 to 3000 ml. Next, additional volume of air a person can expire by forcible expiration. ಎಷ್ಟು ನಾವು ಹೊರ ಹಾಕಬಹುದು? That is called expiratory reserve volume, 1000 to 1100 ml. Okay. Next, in our lungs, the volume of air remains in the lungs even after the forcible expiration. That is called residual volume. ಎಷ್ಟಿರುತ್ತೆ? 1100 to 1200 ಇರುತ್ತೆ. ಓಕೆನಾ? ಈಗ lungs capacity ಬಗ್ಗೆ ತಿಳ್ಕೋಣ. ಯಾವ ತರ ಅದನ್ನ ನಾವು ಮೆಜರ್ ಮಾಡಬಹುದು? ಸೊ now we are discussing about the lungs capacity. So first one is inspiratory capacity. Inspiratory capacity ಎಷ್ಟಿರುತ್ತೆ? ಸೊ ಅಂದ್ರೆ ಅಲ್ಲಿ ಒಂದು ನಾರ್ಮಲ್ ಇನ್ಸ್ಪಿರೇಷನ್ ಇದೆ, ಗೊತ್ತಲ್ವಾ? ಟೈಡಲ್ ವಾಲ್ಯೂಮ್ ಇದೆ. ನಾರ್ಮಲ್ ಇನ್ಸ್ಪಿರೇಷನ್ ದಟ್ ಈಸ್ ಈಕ್ವಲ್ ಟು ಟೈಡಲ್ ವಾಲ್ಯೂಮ್. ನೆಕ್ಸ್ಟ್ ಇನ್ನೊಂದಿದೆ, ಯಾವುದು? ಫೋರ್ಸಿಬಲ್ ಇನ್ಸ್ಪಿರೇಷನ್ ಆಗ್ತಾ ಇರೋದು, ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್. ಈ ಎರಡನ್ನ ಸೇರಿಸಿದ್ರೆ ನಮಗೆ ಇನ್ಸ್ಪಿರೇಟರಿ ಕೆಪಾಸಿಟಿ ಬರುತ್ತೆ. ದ ಟೋಟಲ್ ವಾಲ್ಯೂಮ್ ಆಫ್ ಏರ್ ಎ ಪರ್ಸನ್ ಕ್ಯಾನ್ ಇನ್ಸ್ಪೈರ್ ಆಫ್ಟರ್ ದ ನಾರ್ಮಲ್ ಎಕ್ಸ್ಪಿರೇಷನ್. ನಾರ್ಮಲ್ ಎಕ್ಸ್ಪಿರೇಷನ್ ಆಗಿದೆ. ಓಕೆ, ಹೌ ಮಚ್ ಈಸ್ ಏಬಲ್ ಟು ಟೇಕ್ ಅಪ್ ದ ಆಕ್ಸಿಜನ್? ಎಷ್ಟು ಗಾಳಿಯನ್ನು ಹೊರಗಡೆ ತೆಗೆದುಕೊಳ್ಬಹುದು? ದಟ್ ಈಸ್ ಕಾಲ್ಡ್ ಟೋಟಲ್ ವಾಲ್ಯೂಮ್ ಆಫ್ air a person can inspire. ಎಷ್ಟು ಅಂತ ಹೇಳಿದ್ರೆ, ಸೊ ಇನ್ ಟೋಟಲ್ ಯು ಕ್ಯಾನ್ ಸೇ ಹಿಯರ್, ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಲೆಟ್ ಮಿ ಟೇಕ್ ದಿಸ್ ಟೂಲ್. ಎಸ್, ಯು ಕ್ಯಾನ್ ಅಬ್ಸರ್ವ್ ಹಿಯರ್, ದಿಸ್ ಆಲ್ಸೋ ಇನ್ಕ್ಲೂಡ್ ಇನ್ಸ್ಪಿರೇಷನ್, ಎಕ್ಸ್ಪಿರೇಷನ್ ಅಂತ ಹೇಳಿದೆ. ಅಂಡ್ ಟೋಟಲ್ ವಾಲ್ಯೂಮ್ ಆಫ್ ಏರ್ ಎ ಪರ್ಸನ್ ಕ್ಯಾನ್ ಇನ್ಸ್ಪೈರ್, ಟೋಟಲ್ ವಾಲ್ಯೂಮ್, ಇದನ್ನೇ ನಾವು ಏನಂತ ಹೇಳ್ಬೋದು? ಇನ್ಸ್ಪಿರೇಟರಿ ಕೆಪಾಸಿಟಿ. ಸೊ ದಟ್ ವಿ ಕ್ಯಾನ್ ಸೇ ಇನ್ಸ್ಪಿರೇಟರಿ ಕೆಪಾಸಿಟಿ ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿಗೆ ತೆಗೆದುಕೊಂಡ್ರೆ ದೇರ್ ಯು ಕ್ಯಾನ್ ಅಬ್ಸರ್ವ್. ಓಕೆ, ದಿಸ್ ಇಸ್ ಆಲ್ ಅಬೌಟ್ ಇನ್ಸ್ಪಿರೇಟರಿ ಕೆಪಾಸಿಟಿ. ಈಗ ಇದನ್ನ ಯಾವ ತರ ಬರೀಬಹುದು? ಇನ್ಸ್ಪಿರೇಟರಿ ಕೆಪಾಸಿಟಿ ಈಕ್ವಲ್ ಟು ದ ಟೈಡಲ್ ವಾಲ್ಯೂಮ್ ಅಂಡ್ ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್. ಎರಡೂ ಕೂಡ ಇನ್ಸ್ಪಿರೇಷನ್ಗೆನೆ ಈಕ್ವಲ್ ಆಗಿರೋದು, ಅಂದ್ರೆ ಎರಡಕ್ಕೂ ಸೇರ್ಕೊಳ್ಳುತ್ತೆ. ಹಾಗಾಗಿ ಯು ಕ್ಯಾನ್ ಸೇ ಟೈಡಲ್ ವಾಲ್ಯೂಮ್ ಪ್ಲಸ್ ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್. ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ ಎರಡನ್ನೂ ಕೂಡ ಕ್ಯಾಲ್ಕುಲೇಟ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ 3000 ಪ್ಲಸ್ 500, ದಟ್ಸ್ ಆಲ್ಮೋಸ್ಟ್ 3500 ml ಬರುತ್ತೆ. ಓಕೆ, ಒಂದು. ಸೊ ನೆಕ್ಸ್ಟ್ ಇನ್ನೊಂದು ನೋಡೋಣ ಇವಾಗ. ದಟ್ ಈಸ್ ನಥಿಂಗ್ ಬಟ್ expiratory capacity. So you can observe here expiratory capacity. ಏನು ಹೇಳುತ್ತೆ ಅದು? The total volume of air a person can expire. Total volume of air a person can expire. Normally he is expiring during normal respiration, but forcible expiration ಕೂಡ include ಮಾಡ್ಕೋಬೇಕಾಗುತ್ತೆ. ಅಂದ್ರೆ so after the normal inspiration ಮಾಡಿದಾನೆ and now he is leaving the air forcefully, extra ಅಡಿಷನಲ್ ಆಫ್ ವಾಲ್ಯೂಮ್ ಆಫ್ ಏರ್ ಅನ್ನ ಹೊರ ಹಾಕ್ತಾ ಇದ್ದೇವೆ. ಸೊ ಅಂದ್ರೆ ಏನಾಗ್ಬೇಕು ಇವಾಗ? ಟೈಡಲ್ ವಾಲ್ಯೂಮ್ ಪ್ಲಸ್ ಎಕ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ ಎರಡು ಸೇರ್ಕೊಳ್ಳುತ್ತೆ. ಸೊ ದೇರ್ ಯು ಕ್ಯಾನ್ ಅಬ್ಸರ್ವ್ ದ ಟೈಡಲ್ ವಾಲ್ಯೂಮ್ ಈಸ್ ಎಕ್ಸ್ಪೈರ್ಡ್, ಅಂದ್ರೆ ಸಾರಿ ಈಸ್ ಎಕ್ಸ್ಪೈರ್ಡ್ ಅಂತ ಹೇಳಿದ್ರೆ ನೋ ಮೋರ್ ಅಂತ ಆಗ್ಬಿಡುತ್ತೆ. ಈಸ್ ಎಕ್ಸ್ಪೈರಿಂಗ್, ಸಾಯ್ತಾ ಇದ್ದಾನೆ ಅಂತ ಅಲ್ಲ, ಗಾಳಿಯನ್ನು ಹೊರ ಹಾಕ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ? ಯು ಕ್ಯಾನ್ ಅಬ್ಸರ್ವ್ ದಿಸ್ ಪೋರ್ಷನ್. ಸೊ ಟೈಡಲ್ ವಾಲ್ಯೂಮ್ ಪ್ಲಸ್ ಏನಾಗಿರುತ್ತೆ? ಎಕ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ ಎರಡನ್ನೂ ಕೂಡ ತೆಗೆದುಕೊಂಡ್ರೆ ಈ ಲೈನ್ ನೋಡ್ಕೊಳ್ಳಿ, ಅಂಡ್ ದಟ್ ಈಸ್ ಇಂಡಿಕೇಟಿಂಗ್ ಎಕ್ಸ್ಪಿರೇಟರಿ ಕೆಪಾಸಿಟಿ ಈಕ್ವಲ್ಸ್ ಟೈಡಲ್ ವಾಲ್ಯೂಮ್ ಪ್ಲಸ್ ಎಕ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್. ಎಷ್ಟು ಬರುತ್ತೆ? 1100 to 500 ಅಂದ್ರೆ ಪ್ಲಸ್ ಮಾಡಿದ್ರೆ ದೇರ್ ಯು ವಿಲ್ ಗೆಟ್ ನಿಯರ್ಲಿ 1600 ml, ರೈಟ್? ಸೊ ದಟ್ ಈಸ್ ಕಾಲ್ಡ್ ಎಕ್ಸ್ಪಿರೇಟರಿ ಕೆಪಾಸಿಟಿ. ನೆಕ್ಸ್ಟ್ ಇನ್ನೊಂದು ಇದೆ, ಏನದು ಇವಾಗ ನಾರ್ಮಲ್ ಆಗಿ ನೋಡೋದು? ಎಸ್, ವಿ ಆರ್ ಟಾಕಿಂಗ್ ಅಬೌಟ್ ದ ಫಂಕ್ಷನಲ್ ರೆಸಿಡ್ಯೂಯಲ್ ಕೆಪಾಸಿಟಿ. ಸೊ ಇವಾಗ ನಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ ರೆಸಿಡ್ಯೂಯಲ್ ಕೆಪಾಸಿಟಿ ಬಂತು ನಮಗೆ ರೆಸಿಡ್ಯೂಯಲ್ ವಾಲ್ಯೂಮ್ ಅಂತ. ದ ವಾಲ್ಯೂಮ್ ಆಫ್ ಏರ್ ಸೊ ದಟ್ ವಿಲ್ ರಿಮೈನ್ ಇನ್ ದ ಲಂಗ್ಸ್ ಆಫ್ಟರ್ ದ ನಾರ್ಮಲ್ ಎಕ್ಸ್ಪಿರೇಷನ್. ನಾರ್ಮಲ್ ಎಕ್ಸ್ಪಿರೇಷನ್ ಆದಮೇಲೆ
ನಾರ್ಮಲ್ ಎಕ್ಸ್ಪಿರೇಷನ್ ಆದ್ಮೇಲೆ ಎಷ್ಟು ಗಾಳಿ ಉಳ್ಕೊಂಡಿದೆ, ದ ವಾಲ್ಯೂಮ್ ಆಫ್ ಏರ್ ಪ್ರೆಸೆಂಟ್ ಇನ್ ಅವರ್ ಲಂಗ್ಸ್. ಸೊ ಆಫ್ಟರ್ ದ ನಾರ್ಮಲ್ ಎಕ್ಸ್ಪಿರೇಷನ್ ದಟ್ ಈಸ್ ಈಕ್ವಲ್ ಟು ERV ಪ್ಲಸ್ RV. ಸೊ ದಟ್ ಈಸ್ ಈಕ್ವಲ್ ಟು, ಇಲ್ಲಿ ಗೊತ್ತಾಗ್ತಾ ಇದೆ, ಲೆಟ್ ಮಿ ರೈಟ್ ದಟ್ ಅಗೇನ್. ಐ ಆಮ್ ಟೇಕಿಂಗ್, ಯಾ, ಸೊ ಯು ಕ್ಯಾನ್ ಅಬ್ಸರ್ವ್ ERV ಪ್ಲಸ್ RV ಅಂತ ಹೇಳಿದ್ರೆ ಇಲ್ಲಿ ಗೊತ್ತಾಗುತ್ತೆ ನಿಮಗೆ. ಐ ಆಮ್ ಜಸ್ಟ್ ರೈಟಿಂಗ್ ದಿಸ್ ಲೈನ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಸೊ ದಿಸ್ ಈಸ್ ಇಂಡಿಕೇಟಿಂಗ್, ಈ ಲೈನ್ ಏನು ಇಂಡಿಕೇಟ್ ಮಾಡ್ತಾ ಇದೆ ಇವಾಗ, ದಿಸ್ ಇಸ್ ಇಂಡಿಕೇಟಿಂಗ್ ಫಂಕ್ಷನಲ್ ರೆಸಿಡಿಯಲ್ ವಾಲ್ಯೂಮ್, ಸಾರಿ ಕೆಪಾಸಿಟಿ, FRC ಎಷ್ಟಿದೆ ಅಂದ್ರೆ ERV ಪ್ಲಸ್ RV ರೆಸಿಡಿಯಲ್ ವಾಲ್ಯೂಮ್ ಅನ್ನು ಕೂಡ ಕೌಂಟ್ ಮಾಡ್ಕೊಳ್ತಾ ಇದೀವಿ. ನಾರ್ಮಲ್ ಎಕ್ಸ್ಪಿರೇಷನ್ ಆಗೋಗಿದೆ. ಸಿ, ನಾರ್ಮಲ್ ಎಕ್ಸ್ಪಿರೇಷನ್ ಇಸ್ ಡನ್. ನಾವು ಅಡಿಷನಲ್ ಇದು ನಾವು ತೆಗೆದುಕೊಳ್ತಾ ಇರೋದು, ಇದು ಮತ್ತೆ ರೆಸಿಡಿಯಲ್ ವಾಲ್ಯೂಮ್ ಎಷ್ಟಿದೆ, ಇದನ್ನ ನಾವು ಫಂಕ್ಷನಲ್ ರೆಸಿಡಿಯಲ್ ಕೆಪಾಸಿಟಿ ಅಂತ ಹೇಳ್ಬೋದು. ಫಂಕ್ಷನಲ್ ರೆಸಿಡಿಯಲ್ ಕೆಪಾಸಿಟಿ. ಸೊ ನೆಕ್ಸ್ಟ್ ವೈಟಲ್ ಕೆಪಾಸಿಟಿ, ಆಸ್ ದ ನೇಮ್ ಇಂಡಿಕೇಟ್ಸ್, ವೈಟಲ್ ಮೋಸ್ಟ್ ಇಂಪಾರ್ಟೆಂಟ್, ರೈಟ್? ವೈಟಲ್ ಅಂತ ಹೇಳಿದ್ರೇನೆ ಕಂಪ್ಲೀಟ್ ಆಗಿ ನಾವು ಇಲ್ಲಿ ಇದನ್ನ ಕವರ್ ಮಾಡ್ಕೊಳ್ತಾ ಇದ್ದೀವಿ. ಅಂಡ್ ವಿ ಆರ್ ಜಸ್ಟ್ ರಿಮೂವಿಂಗ್ ದಟ್ ಪೋರ್ಷನ್ which is already present in our lungs. Lungs ಅಲ್ಲಿ ಆಲ್ರೆಡಿ ಇದೆಯಲ್ಲ ಇವಾಗ, the volume of air which is remain in the lungs even after the forcible expiration, ಅದನ್ನ ತೆಗೆದುಕೊಳ್ತಾ, ಆಕ್ಟಿವಿಟಿನ ಮಾತ್ರ ತೆಗೆದುಕೊಳ್ತಾ ಇದೀವಿ. We are taking only the activity, that is nothing but the maximum volume of air a person can breathe in a after forced expiration. ಎಷ್ಟು ಅವನು ಉಸಿರಾಟ ಮಾಡಬಹುದು ಅನ್ನೋದನ್ನ ನಾವು ಕಾಮನ್ ಆಗಿ ವೈಟಲ್ ಕೆಪಾಸಿಟಿ ಅಂತ ಹೇಳ್ತೀವಿ. ಅಂದ್ರೆ ಹೌ ಮಚ್ ಈಸ್ ಏಬಲ್ ಟು ಟೇಕ್ ದ ಏರ್ ಅಂಡ್ ಲೀವ್ ದ ಏರ್. ಇನ್ಸ್ಪಿರೇಷನ್ ಎಷ್ಟಾಗುತ್ತೆ, ಎಕ್ಸ್ಪಿರೇಷನ್ ಎಷ್ಟಾಗುತ್ತೆ ಇನ್ ಟೋಟಲ್. ಸೊ ಅದನ್ನ ನಾವು ವೈಟಲ್ ಕೆಪಾಸಿಟಿ ಅಂತ ಹೇಳ್ತೀವಿ. ದೇರ್ ಆಲ್ಸೋ ಯು ಕ್ಯಾನ್ ಅಬ್ಸರ್ವ್ ವೈಟಲ್ ಕೆಪಾಸಿಟಿ ಎಕ್ಸೆಪ್ಟ್ ರೆಸಿಡಿಯಲ್ ವಾಲ್ಯೂಮ್. ಐ ವಿಲ್ ಎಕ್ಸ್ಪ್ಲೈನ್ ದಟ್. ದೇರ್ ಯು ಕ್ಯಾನ್ ರೈಟ್. ಸೊ ಈಗ ವೈಟಲ್ ಕೆಪಾಸಿಟಿ ಎಲ್ಲಿಗೆ ಬರುತ್ತೆ, ದಟ್ ಕಮ್ ಫ್ರಮ್ here to here. I am writing one more line here. Okay, so this is indicating the vital capacity, VC, vital capacity. Okay, ಈಗ vital capacity line ಇದೆ ನೋಡಿ, ಅಲ್ಲಿ ಏನಿದೆ ನೋಡಿ, vital capacity equal to tidal volume plus IRV plus ERV, ಅಷ್ಟನ್ನು ಕೂಡ ಇಂಡಿಕೇಟ್ ಮಾಡ್ಕೊಂಡಿರುತ್ತೆ. So normal breathing, that includes normal breathing, inspiration and expiration, forcible inspiration, ಫೋರ್ಸಿಬಲ್ ಎಕ್ಸ್ಪಿರೇಷನ್, ಅಷ್ಟು ಇನ್ಕ್ಲೂಡ್ ಆದಾಗ ಅದು ವೈಟಲ್. ಅಂದ್ರೆ ನಾರ್ಮಲ್ ಆಗಿ ಇಟ್ ಇಸ್ ಆಕ್ಟಿವ್. ಹೌ ಮಚ್ ಆಫ್ ಏರ್ ಕ್ಯಾನ್ ಬಿ ಎಂಟರ್, ಹೌ ಮಚ್ ಆಫ್ ಏರ್ ಕ್ಯಾನ್ ಬಿ ಎಕ್ಸ್ಪೈರ್ಡ್, ಇದನ್ನ ಅರ್ಥ ಮಾಡ್ಕೊಂಡಿರೋದು ವೈಟಲ್ ಕೆಪಾಸಿಟಿ ಆಗುತ್ತೆ. ನೆಕ್ಸ್ಟ್ ಲಾಸ್ಟ್ ಒನ್ ನೋಡೋದಾದ್ರೆ, ದೇರ್ ಯು ಕ್ಯಾನ್ ಅಬ್ಸರ್ವ್ ಟೋಟಲ್ ಲಂಗ್ ಕೆಪಾಸಿಟಿ, ದ ಟೋಟಲ್ ವಾಲ್ಯೂಮ್ ಆಫ್ ಏರ್ accommodated in the lungs at the end of forced inspiration ಎಷ್ಟಿರುತ್ತೆ in total we are talking about, right? So that is nothing but total lung capacity. ಆ ಲಂಗ್ ಕೆಪಾಸಿಟಿ ಎಷ್ಟಿದೆ ಅಂತ ಹೇಳ್ಬಿಟ್ಟು, ಸೊ ಇಲ್ಲಿ ಗೊತ್ತಾಗುತ್ತೆ, that includes everything. I will explain this later. So I hope you understood this concept. ಈ ಕಾನ್ಸೆಪ್ಟ್ ಅರ್ಥ ಆಗಿದೆಯಾ? ಸೊ ಹೇಗಿದೆ ನೋಡಿ ಇವಾಗ, ಟೈಡಲ್ ವಾಲ್ಯೂಮ್ ಆಫ್ ಏರ್, ಓಕೆ, ಡ್ಯೂರಿಂಗ್ ಇನ್ಸ್ಪಿರೇಷನ್ ಅಂಡ್ ಎಕ್ಸ್ಪಿರೇಷನ್ ಎರಡು ಕೂಡ ಎಷ್ಟು ಇರುತ್ತೆ ಅಂತ ಹೇಳ್ಬಿಟ್ಟು, ಅದು ನಾರ್ಮಲ್ ಬ್ರೀದಿಂಗ್ ಅಲ್ಲಿ ಎಷ್ಟಿರುತ್ತೆ ಅನ್ನೋದು ಟೈಡಲ್ ವಾಲ್ಯೂಮ್ ಆಗಿರುತ್ತೆ. ದಟ್ಸ್ ದ ಟೋಟಲ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ 500 ml ಇರುತ್ತೆ. ಇನ್ಸ್ಪಿರೇಷನ್ ಅಂದ್ರೆ ಅಡಿಷನಲ್ ವಾಲ್ಯೂಮ್ ಆಫ್ ಏರ್ ಎ ಪರ್ಸನ್ ಕ್ಯಾನ್ ಇನ್ಸ್ಪೈರ್. ನೆಕ್ಸ್ಟ್ ಇಲ್ಲಿಗೆ ಬಂದೆ, ಅಡಿಷನಲ್ ಆಫ್ ವಾಲ್ಯೂಮ್ ಆಫ್ ಏರ್ ಎ ಪರ್ಸನ್ ಕ್ಯಾನ್ ಎಕ್ಸ್ಪೈರ್ ಬೈ ಫೋರ್ಸಿಬಲ್ ಎಕ್ಸ್ಪಿರೇಷನ್. ದ ವಾಲ್ಯೂಮ್ ಆಫ್ ಏರ್ ಇಸ್ ಆಲ್ವೇಸ್ ಪ್ರೆಸೆಂಟ್ ಇನ್ ಅವರ್ ಲಂಗ್ಸ್, ದಟ್ ಈಸ್ preventing the collision or collapse of the lungs. So that is called residual volume. ಈ ತರ ಅರ್ಥ ಮಾಡ್ಕೊಳ್ಳಿ. ಇನ್ನು ಕೆಪಾಸಿಟಿ ಬಂದಾಗ, as I said, ಈ ಲೈನ್ ಗಳನ್ನ ಫೋಕಸ್ ಮಾಡಿ, ಆ ಲೈನ್ ಯಾವ್ದನ್ನ ಇನ್ಕ್ಲೂಡ್ ಮಾಡ್ಕೊಂಡಿದೆ ಅಂತ ಹೇಳ್ಬಿಟ್ಟು ದೆನ್ ಯು ಕಮ್ ಟು ನೋ, ಓಕೆ, ಯಾವ್ಯಾವ್ದು ಅಂತ ಹೇಳ್ಬಿಟ್ಟು. ಅದರಲ್ಲಿ ಇನ್ಸ್ಪಿರೇಟರಿ ಕೆಪಾಸಿಟಿ, ಎಕ್ಸ್ಪಿರೇಟರಿ ಕೆಪಾಸಿಟಿ, why have written this, sorry for that. So that ಅದರಲ್ಲಿ ಬರೋದು, just a minute, ಇನ್ಸ್ಪಿರೇಟರಿ ವಾಲ್ಯೂಮ್ ಅಲ್ಲ, ಇದು ಎಕ್ಸ್ಪಿರೇಟರಿ ಕೆಪಾಸಿಟಿ, ಹೌದಾ? ಸೊ ಎಕ್ಸ್ಪಿರೇಟರಿ ಕೆಪಾಸಿಟಿಗೆ ಬಂದಾಗ ಟಿವಿ ಮತ್ತೆ ERV ಬರುತ್ತೆ, ಟೈಡಲ್ ವಾಲ್ಯೂಮ್ ಮತ್ತೆ ERV. ನೆಕ್ಸ್ಟ್ ಅದೇ ತರ ಫಂಕ್ಷನಲ್ ರೆಸಿಡ್ಯೂಯಲ್ ಕೆಪಾಸಿಟಿ, ಇನ್ನೊಂದು ವೈಟಲ್ ಕೆಪಾಸಿಟಿ, ಟೋಟಲ್ ಲಂಗ್ ಕೆಪಾಸಿಟಿ. ಇಷ್ಟು ಗೊತ್ತಿರಬೇಕು. ಇನ್ನು ಡೆಫಿನೇಷನ್ಸ್ ಯು ಮಸ್ಟ್ ನೋ, ಈ ಎಲ್ಲ ಡೆಫಿನೇಷನ್ಸ್ಗಳು ಕೂಡ ಗೊತ್ತಿರಲಿ ನಿಮಗೆ. ಓಕೆ, ಸೊ ಏನಿದೆ, tidal volume, inspiratory reserve volume, expiratory reserve volume, residual volume.
ಇಷ್ಟುದು ಕೂಡ ತುಂಬಾ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ. ದ ವಾಲ್ಯೂಮ್ ಆಫ್ ಏರ್ ಇನ್ಸ್ಪೈರ್ಡ್ ಆರ್ ಎಕ್ಸ್ಪೈರ್ಡ್ ಡ್ಯೂರಿಂಗ್ ನಾರ್ಮಲ್ ಬ್ರೀದಿಂಗ್. ವಾಲ್ಯೂಮ್ ಆಫ್ ಏರ್ ಇನ್ಸ್ಪೈರ್ಡ್ ಅಂಡ್ ಎಕ್ಸ್ಪೈರ್ಡ್, ನಾರ್ಮಲ್ ಬ್ರೀದಿಂಗ್. Additional volume of air a person can inspire by forcible inspiration. Next, addition of volume of air a person can expire, ಹೊರ ಹಾಕೋದು, by forcible expiration, ERV. Next, the volume of air remaining in the lungs ಹಾಗೆ ಇದೆ even after the forcible expiration. ಸೊ ಅದನ್ನ ನಾವೇನಂತ ಹೇಳ್ಬೋದು, ನಾರ್ಮಲ್ ಆಗಿ ಸೊ ರೆಸಿಡ್ಯೂಯಲ್ ವಾಲ್ಯೂಮ್ ಅಂತ ಹೇಳಿ. ಇನ್ನೊಂದು ನೆನ್ಪಿಟ್ಕೊಳ್ಳಿ, ಇನ್ ಸ್ಪೈರೋಮೀಟರ್ we can't measure the residual volume. ರೆಸಿಡ್ಯೂಯಲ್ ವಾಲ್ಯೂಮ್ ಅನ್ನ ಮೆಜರ್ ಮಾಡೋದಿಕ್ ಆಗಲ್ಲ, ಅದೇ ನಾರ್ಮಲ್ ಆಗಿರುತ್ತೆ. ಸೊ ಬಿಕಾಸ್ ನಾವು ಫೋರ್ಸಿಬಲ್ ಎಕ್ಸ್ಪೈರ್ ಮಾಡ್ತಾ ಇದೀವಿ, ಫೋರ್ಸಿಬಲ್ ಇನ್ಸ್ಪೈರ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಅದು ರೀಚ್ ಆಗ್ತಾ ಇರೋ ಲೈನ್ ಗೊತ್ತಿರುತ್ತೆ ನಿಮ್ಗೆ. ಇಟ್ ಇಸ್ ನಾಟ್ ರೀಚಿಂಗ್ ದಿಸ್ ಲೈನ್, ರೈಟ್? ಸೊ ವಿ ಕಾಂಟ್ ಮೆಜರ್ ದ FRC ಅಂಡ್ ಇನ್ನೊಂದು ಯಾವ್ದನ್ನ ಮೆಜರ್ ಮಾಡೋದಿಕ್ಕಾಗಲ್ಲ, ರೆಸಿಡ್ಯೂಯಲ್ ವಾಲ್ಯೂಮ್. ವಿ ಕಾಂಟ್ ಮೆಜರ್ ದ FRC as well as the RV with the help of the spirometer. ಬಟ್ ನಿಮ್ಗೆ ಗೊತ್ತೇ ಇರುತ್ತೆ, ಈ ಕ್ಯಾಲ್ಕುಲೇಷನ್ ಮಾಡೋದ್ರ ಮುಖಾಂತರ ನಾವು ಮೆಜರ್ ಮಾಡಬಹುದು. ಬಟ್ ದಟ್ ಡಸಂಟ್ ಶೋ ದಿಸ್ ಒನ್, ಇದನ್ನ ಶೋ ಮಾಡಲ್ಲ ಸ್ಪೈರೋಮೀಟರ್ ಅಲ್ಲಿ, ಸ್ಪೈರೋಗ್ರಾಮ್ ಅಲ್ಲಿ. ಓಕೆ, ಸೊ ನೆಕ್ಸ್ಟ್ ಯು ಕ್ಯಾನ್ ಅಬ್ಸರ್ವ್ ದಿಸ್ ಟೇಬಲ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ರೆಸ್ಟಿಂಗ್ ಟೈಡಲ್ ವಾಲ್ಯೂಮ್ ಇಲ್ಲಿದೆ, ರೆಸ್ಟಿಂಗ್ ಟೈಡಲ್ ವಾಲ್ಯೂಮ್. ಸೊ ಈ ಒಂದು ಏರಿಯಾದಲ್ಲಿ ಇರೋದು ಇನ್ಸ್ಪಿರೇಷನ್ ಅಂಡ್ ಎಕ್ಸ್ಪಿರೇಷನ್ ಆಗ್ತಾ ಇರೋದು. ನೆಕ್ಸ್ಟ್ ಅದಾದ್ಮೇಲೆ ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್, ಎಕ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್, ರೆಸಿಡ್ಯೂಯಲ್ ವಾಲ್ಯೂಮ್ ಹಾಗೇ ಉಳ್ಕೊಂಡಿರೋದು. ಎಷ್ಟಿರುತ್ತೆ ಅಂತ ಹೇಳಿದೆ, 1100 to 1200 ml. ನೆಕ್ಸ್ಟ್ ಇನ್ಸ್ಪಿರೇಟರಿ ಕೆಪಾಸಿಟಿ, ಟೈಡಲ್ ವಾಲ್ಯೂಮ್ ಪ್ಲಸ್ IRV. ಎಕ್ಸ್ಪಿರೇಟರಿ ಕೆಪಾಸಿಟಿ, ಸೊ ಎಲ್ಲಿ ಬರುತ್ತೆ, ಇಲ್ಲಿ ಕೊಟ್ಟಿಲ್ಲ ಬಟ್ ನೆನ್ಪಿಟ್ಕೊಳ್ಳಿ, ಎಕ್ಸ್ಪಿರೇಟರಿ ಕೆಪಾಸಿಟಿ ಅದು ಟೈಡಲ್ ವಾಲ್ಯೂಮ್ ಪ್ಲಸ್ ERV ಬರುತ್ತೆ. ಸೊ ಅದೇ ತರ ಫಂಕ್ಷನಲ್ ರೆಸಿಡ್ಯೂಯಲ್ ಕೆಪಾಸಿಟಿ, ಯು ಶುಡ್ ನೋ ದಟ್. ನೆಕ್ಸ್ಟ್ ವೈಟಲ್ ಕೆಪಾಸಿಟಿ ಕಂಪ್ಲೀಟ್ ಆಗಿ ಎಕ್ಸೆಪ್ಟ್ ರೆಸಿಡ್ಯೂಯಲ್ ವಾಲ್ಯೂಮ್ ಅನ್ನ ಬಿಟ್ಟು ಟೋಟಲ್ ಲಂಗ್ ಕೆಪಾಸಿಟಿ. ಸೊ ಯು ಶುಡ್ ರಿಮೆಂಬರ್ ದ ಎಷ್ಟು ವಾಲ್ಯೂಮ್ ಇರುತ್ತೆ, ML ಇರುತ್ತೆ, ಅದು ಕೂಡ ಗೊತ್ತಿರಬೇಕು, ಮತ್ತೆ ಫಾರ್ಮುಲಾ ಕೂಡ ಗೊತ್ತಿರಬೇಕಾಗಿರುತ್ತೆ. ಸೊ ಈಗ ನೋಡೋಣ ಕೆಲವು ಕ್ವಶನ್ಸ್ಗಳು ಇನ್ ರಿಲೇಟೆಡ್ ಟು ದ ಟಾಪಿಕ್ ವಿ ಹ್ಯಾವ್ ಡಿಸ್ಕಸ್ಡ್ ಟಿಲ್ ನಾವ್. ತುಂಬಾ ಸಿಂಪಲ್ ಆಗಿರೋ ಟಾಪಿಕ್ ಇದು. ಓಕೆ, ನಿಮ್ಗೆ ಗೊತ್ತಾಗುತ್ತೆ ಯಾವಾಗ ಇನ್ಸ್ಪಿರೇಷನ್ ಆಗುತ್ತೆ, ಯಾವಾಗ ಎಕ್ಸ್ಪಿರೇಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಓಕೆ, diaphragm of man is completely dome shaped during the diaphragm. ಓಕೆ, ಡಯಾಫ್ರಾಮ್ ಅನ್ನೋದು ಯಾವಾಗ ಡೂಮ್ ಶೇಪ್ ಅಲ್ಲಿ ಇರುತ್ತೆ ಅಂತ ಕೇಳ್ತಿದ್ದಾರೆ. ಕನ್ಸಿಡರಿಂಗ್ ದಟ್ ದಿಸ್ ಇಸ್ ದ ಡಯಾಫ್ರಾಮ್. ಓಕೆ, ಈಗ ಇದು ಡೂಮ್ ಶೇಪ್ ಅಲ್ಲಿ ಇದೆ, ನಾವು ಅದನ್ನ ಅರ್ಧ ಮಾತ್ರ ತೆಗೆದುಕೊಳ್ಬೇಕಾಗತ್ತೆ ಅಲ್ವಾ. ಸೊ ಇವಾಗ ನೋಡಿ, ಇದು ಡೂಮ್ ಶೇಪ್ ಅಲ್ಲಿ ಇದೆ. ಸೊ ಕ್ಯಾನ್ ಯು ಟೆಲ್ ಮಿ ಅಟ್ ವಾಟ್ ಪೊಸಿಷನ್ ಇಟ್ಸ್ ಡೂಮ್ ಶೇಪ್, ಯಾವಾಗ ಡೂಮ್ ಅಲ್ಲಿ ಇರುತ್ತೆ ಅಂತ ಹೇಳ್ಬೋದಾ? ಸಿ ಇಟ್ಸ್ ಡೂಮ್. ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಎಂಡ್ ಆಫ್ ದ ಎಕ್ಸ್ಪಿರೇಷನ್ ಅಂಡ್ ಬಿಗಿನಿಂಗ್ ಆಫ್ ಇನ್ಸ್ಪಿರೇಷನ್, ಬಿಗಿನಿಂಗ್ ಆಫ್ ಎಕ್ಸ್ಪಿರೇಷನ್ ಅಂಡ್ ಎಂಡ್ ಆಫ್ ಇನ್ಸ್ಪಿರೇಷನ್, ಇನ್ಕ್ರೀಸ್ಡ್ ರೇಟ್ ಆಫ್ ಬ್ರೀದಿಂಗ್, ಡಿಕ್ರೀಸ್ಡ್ ರೇಟ್ ಆಫ್ ಬ್ರೀದಿಂಗ್, ಇವೆರಡೂ ಆಗೋದಿಲ್ಲ. ಹಾಗಿದ್ರೆ ಇವೆರಡರ ಯಾವುದೋ ಒಂದು ಇರಬೇಕಾಗಿದ್ರೆ ಎಂಡ್ ಆಫ್ ದ ಎಕ್ಸ್ಪಿರೇಷನ್ ಬಿಗಿನಿಂಗ್ ಆಫ್ ದ ಇನ್ಸ್ಪಿರೇಷನ್ ಆಗತ್ತಾ, ಅಥವಾ ಬಿಗಿನಿಂಗ್ ಆಫ್ ದ ಎಕ್ಸ್ಪಿರೇಷನ್ ಅಂಡ್ ಎಂಡ್ ಆಫ್ ದ ಇನ್ಸ್ಪಿರೇಷನ್ ಆಗತ್ತಾ? ದ ರೈಟ್ ಆನ್ಸರ್ ಈಸ್ ಬಿಗಿನಿಂಗ್ ಆಫ್ ದ ಎಕ್ಸ್ಪಿರೇಷನ್, ಎಂಡ್ ಆಫ್ ದ ಇನ್ಸ್ಪಿರೇಷನ್. ಆ ಟೈಮಲ್ಲಿ ಅದು ಡೂಮ್ ಶೇಪ್ ಅಲ್ಲಿ ಇರುತ್ತೆ. ಓಕೆ, ಅಂದ್ರೆ ರಿಲ್ಯಾಕ್ಸ್ಡ್ ಆಗಿರುತ್ತೆ. ಇಟ್ ಈಸ್ ರಿಲ್ಯಾಕ್ಸ್ಡ್, ಇಟ್ ಈಸ್ ರಿಲ್ಯಾಕ್ಸ್ಡ್. ಓಕೆ, ನೆಕ್ಸ್ಟ್ ಕ್ವಶನ್ ಇಸ್ ಹಿಯರ್. ಕಾಂಟ್ರಾಕ್ಷನ್ ಆಫ್ ಡಯಾಫ್ರಾಮ್, ಕಾಂಟ್ರಾಕ್ಷನ್ ಆಫ್ ಡಯಾಫ್ರಾಮ್. ಐ ಆಮ್ ಗಿವಿಂಗ್ ದಿಸ್ ಕ್ವಶನ್ ಟು ಯು, ನಿಮಗೆ ಕೊಡ್ತಾ ಇದ್ದೀನಿ. ಜಸ್ಟ್ ಟ್ರೈ ಟು ಕಮೆಂಟ್ ದ ರೈಟ್ ಆನ್ಸರ್. ಐ ಹೋಪ್ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ದಿಸ್. ಯಾವಾಗ ಅಂದ್ರೆ ಕಾಂಟ್ರಾಕ್ಷನ್ ಆಫ್ ಡಯಾಫ್ರಾಮ್ ಲೀಡ್ಸ್ ಟು ಏನಾಗುತ್ತೆ ಅಂತ ಹೇಳ್ಬಿಟ್ಟು, ಇನ್ಕ್ರೀಸಸ್ ದ ವಾಲ್ಯೂಮ್ ಆಫ್ ದ ಥೊರಾಸಿಕ್ ಚೇಂಬರ್ ಇನ್ ಆಂಟೆರೋ-ಪೋಸ್ಟೀರಿಯರ್ ಆಕ್ಸಿಸ್, increase the volume of thoracic chamber in the dorsoventral axis. ಡಯಾಫ್ರಾಮ್ ಎಲ್ಲಿದೆ ಅಂತ ಗೊತ್ತಾದ್ರೆ, ಓಕೆ, ಕಾಂಟ್ರಾಕ್ಷನ್ ಆದಾಗ ಅದು ಫ್ಲಾಟ್ ಆಗುತ್ತೆ ಅಂತ ಗೊತ್ತಾದ್ರೆ ನಿಮ್ಗೆ ಆನ್ಸರ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಡಿಕ್ರೀಸ್ ಆಫ್ ದ ವಾಲ್ಯೂಮ್ ಆಫ್ ಥೊರಾಸಿಕ್ ಚೇಂಬರ್, ಡಿಕ್ರೀಸ್ ಆಫ್ ದ ವಾಲ್ಯೂಮ್ ಆಫ್ ಥೊರಾಸಿಕ್ ಚೇಂಬರ್ ಡಾರ್ಸೋವೆಂಟ್ರಲಿ ಮತ್ತೆ ಆಂಟೆರೋ ಪೋಸ್ಟೀರಿಯರ್ಲಿ. ಸೊ ಯಾವ್ದು ರೈಟ್ ಆನ್ಸರ್ ಅಂತ ಕಮೆಂಟ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಓಕೆನಾ? ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಸೊ ದ C-shaped cartilaginous rings around the trachea open posteriorly too. ಯಾಕೆ ಪೋಸ್ಟೀರಿಯರ್ ಆಗಿ ಓಪನ್ ಆಗುತ್ತೆ? C-shaped cartilaginous, ಡಾರ್ಸಲಿ ಅದು ಇರ್ರೆಗ್ಯುಲರ್ ಆಗಿರುತ್ತೆ ಅಂತ ಹೇಳಿದೀವಿ ನಾವು C ಶೇಪ್ ಅಲ್ಲಿ. ಸೊ ಅಲೋಸ್ ಎಕ್ಸ್ಪಾನ್ಷನ್ ಆಫ್ ದ ಈಸೋಫೇಗಸ್ ಡ್ಯೂರಿಂಗ್ ದ ಸ್ವಾಲೋಯಿಂಗ್, ಈಸೋಫೇಗಸ್ ಎಕ್ಸ್ಪಾನ್ಷನ್ ಗೆ ಸಹಾಯ ಮಾಡೋದಕ್ಕೆ. ಅಲೋ ದ ಓಕಲ್ ಕಾರ್ಡ್ಸ್ ಟು ರಿಲ್ಯಾಕ್ಸ್, ಪ್ರಿವೆಂಟ್ ದ ಫುಡ್
entering the nasal cavity during the swallowing, prevent the food from entering the trachea. The right answer is allow expansion of esophagus during the swallowing. ಈ ವರ್ಡ್ ನೋಡಿ, ಇದು ಎಪಿಗ್ಲಾಟಿಸ್ ಆಗುತ್ತೆ, ಆಪ್ಷನ್ ಸಿ ಅನ್ನೋದು. ನೆಕ್ಸ್ಟ್ ಕ್ವೆಶ್ಚನ್, ದ ಲಂಗ್ಸ್ ಆರ್ ಮೇಡ್ ಅಪ್ ಆಫ್ ಏರ್ ಫಿಲ್ಡ್ ಸ್ಯಾಕ್ಸ್, the alveoli. They do not collapse even after forceful expiration because ಅದಾದ್ಮೇಲೂ ಕೂಡ ಓಕೆ ಫೋರ್ಸ್ಫುಲ್ ಎಕ್ಸ್ಪಿರೇಷನ್ ಆದ್ರೂ ಕೂಡ ಕೊಲ್ಯಾಪ್ಸ್ ಆಗಲ್ಲ. ವೈ? ಯಾಕೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ದ ರೆಸಿಡ್ಯೂಯಲ್ ವಾಲ್ಯೂಮ್. ದ ವಾಲ್ಯೂಮ್ ಆಫ್ ಏರ್ ರಿಮೈನ್ಸ್ ಇನ್ ದ ಲಂಗ್ಸ್ ಈವನ್ ಆಫ್ಟರ್ ದ ಫೋರ್ಸಿಬಲ್ ಎಕ್ಸ್ಪಿರೇಷನ್. ಸೊ ವಿ ಕ್ಯಾನ್ ರೈಟ್ ದ ವಾಲ್ಯೂಮ್ ಆಫ್ ಏರ್ remains in the lungs. ಯಾವಾಗ? even after the forcible expiration. So that is called residual volume. ಎಷ್ಟಿದೆ ಅಂತ ಗೊತ್ತಲ್ಲ? 1100 to 1200. The mechanism of breathing depends on animals ಗಳ ಯಾವುದರ ಮೇಲೆ ಮೆಕ್ಯಾನಿಸಮ್ ಆಫ್ ಬ್ರೀದಿಂಗ್ ಡಿಪೆಂಡ್ ಆಗಿರುತ್ತೆ. ಓಕೆ, ಅಂದ್ರೆ ಅದು ಹ್ಯಾಬಿಟ್ಯಾಟ್ ಮೇಲ ಅಥವಾ ಲೆವೆಲ್ ಆಫ್ ಆರ್ಗನೈಸೇಷನ್ ಮೇಲ, ಎರಡೂ ಆಗಿರುತ್ತಾ. ಅಂಡ್ ಫೈನಲಿ ಬಾಡಿ ಸೆಗ್ಮೆಂಟೇಷನ್ ಮೇಲ. ನಿಮ್ಗೆ ಗೊತ್ತಿರುತ್ತೆ ಡಿಫ್ರೆಂಟ್ ಆರ್ಗ್ಯಾನಿಸಮ್ಸ್ ಯೂಸ್ ಡಿಫ್ರೆಂಟ್ ಮೆಕ್ಯಾನಿಸಮ್ ಫಾರ್ ಬ್ರೀದಿಂಗ್. ಓಕೆ, ಅಂದ್ರೆ ಕೆಲವು ಬೇರೆ ತರ ಮೆಕ್ಯಾನಿಸಮ್. ಅಕ್ವಾಟಿಕ್ ಅನಿಮಲ್ಸ್ಗಳು ಯಾವ ತರ ರೆಸ್ಪೈರ್ ಮಾಡಬೇಕು, ಗಿಲ್ಸ್ ಅನ್ನ ಯೂಸ್ ಮಾಡಿಕೊಂಡು, ಅದೇ ಇನ್ಸೆಕ್ಟ್ಗಳು ಟ್ರೇಕಿಯಾವನ್ನ ಯೂಸ್ ಮಾಡಿಕೊಂಡು. ಈ ಮೆಕ್ಯಾನಿಸಮ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ? ಸೊ ಅದು ಹ್ಯಾಬಿಟ್ಯಾಟ್ ಮೇಲ. ಸಿದಾನೆ ಹೇಳಿದೆ, ನೀರಿನಲ್ಲಿರೋದು ಅಕ್ವಾಟಿಕ್ ಅನಿಮಲ್ಸ್ ಹ್ಯಾಬಿಟೇಟ್ ಆಗಿದೆ. ಟೆರೆಸ್ಟ್ರಿಯಲ್ ಅನಿಮಲ್ಸ್ ದೇ ಆರ್ ಯೂಸಿಂಗ್ ಲಂಗ್ಸ್. ಸೊ ಹ್ಯಾಬಿಟ್ಯಾಟ್ ಮೇಲೆ ಡಿಪೆಂಡ್ ಆಗ್ತಾ ಇದೆ. ಲೆವೆಲ್ಸ್ ಆಫ್ ಆರ್ಗನೈಸೇಷನ್, ಸೆಲ್ಯುಲಾರ್, ಟಿಶ್ಯೂ, ಆರ್ಗನ್ ಲೆವೆಲ್, ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್. ಅವುಗಳ ಕಾಂಪ್ಲೆಕ್ಸಿಟಿ ಜಾಸ್ತಿ ಆದಾಗೆ ಅದರ ಒಂದು ಬ್ರೀದಿಂಗ್ ಮೆಕ್ಯಾನಿಸಮ್ ಚೇಂಜ್ ಆಗುತ್ತಾ? ಎಸ್, ಬೋತ್ ಆರ್ ಕರೆಕ್ಟ್ ಅಂಡ್ ಬೋತ್ ಎ ಅಂಡ್ ಬಿ ಆರ್ ಕರೆಕ್ಟ್. ಸೊ the mechanism of breathing depends on animals' habitat and the level of organization, not the body segmentation. Okay, so next question, which of the following is true for diaphragm except ಯಾವುದನ್ನ ಬಿಟ್ಟು? ಓಕೆ, ಇನ್ನ ಮೂರು ಯಾವುದು ಟ್ರೂ ಆಗಿದೆ ಅಂತ ಹೇಳಬೇಕು. ಇಸ್ ಟ್ರೂ ಫಾರ್ ದ ಡಯಾಫ್ರಾಮ್ ಎಕ್ಸೆಪ್ಟ್ ಯಾವುದನ್ನ ಬಿಟ್ಟು ಟ್ರೂ ಇದೆ ಅಂತ ಹೇಳ್ಬಿಟ್ಟು. ನೋಡಿ, ಮಸ್ಕ್ಯುಲರ್ ಸ್ಟ್ರಕ್ಚರ್ ಅಲ್ವಾ, ಟ್ರೂ ಆಗಿದೆ. ಬಟ್ ಅದಕ್ಕೆ ರೈಟ್ ಮಾರ್ಕ್ ಯಾಕೆ ಆಗ್ತಿದ್ದೀನಿ ಅಂತ ಹೇಳಿದ್ರೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಷ್ಟೇ. ಎಕ್ಸಾಮಲ್ಲಿ ಹಾಗೆ ಅದೇ ಪಾಯಿಂಟ್ ಅನ್ನ ಎ ಅಂತ ಬರೆದ್ಬಿಟ್ರೆ ರಾಂಗ್ ಆಗಿರುತ್ತೆ. ನೆಕ್ಸ್ಟ್, ಫೌಂಡ್ ಇನ್ ಆಲ್ ವರ್ಟಿಬ್ರೇಟ್ಸ್, ನೋ ದೇ ಪ್ರೆಸೆಂಟ್ ಓನ್ಲಿ ಇನ್ ಮ್ಯಾಮಲ್ಸ್. ಸೊ ಇಲ್ಲಿ ರಾಂಗ್ ಹಾಕ್ತೀನಿ ಅಂತ ಹೇಳಿದ್ರೆ ದಿಸ್ ಇಸ್ ದ ಎಕ್ಸೆಪ್ಷನ್, ದಟ್ಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಇಟ್ ಹೆಲ್ಪ್ಸ್ ಇನ್ ಬ್ರೀದಿಂಗ್. ನೆಕ್ಸ್ಟ್, ಯೂರಿನ್ ಎಲಿಮಿನೇಷನ್, ಬ್ರೀದಿಂಗ್ ಯೂರಿನ್ ಎಲಿಮಿನೇಷನ್ ಅಂಡ್ ಇಟ್ ಶುಡ್ ನಾಟ್ ಬಿ ಹಿಯರ್. ಓಕೆ, ಈ ಒಂದು ಕಾಮ ಇಲ್ಲಿ ಇರೋದಿಲ್ಲ. ಸೊ ಎಲಿಮಿನೇಷನ್ ಅಂಡ್ ಚೈಲ್ಡ್ ಬರ್ತ್, ಇಟ್ ಈಸ್ ಡೂಮ್ ಶೇಪ್ ಡ್ಯೂರಿಂಗ್ ಇನ್ ನಾರ್ಮಲ್ ಕಂಡೀಷನ್ ರಿಲ್ಯಾಕ್ಸ್ಡ್ ಕಂಡೀಷನ್ ಅಲ್ಲಿ. ಸೊ ಹಾಗಾಗಿ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಬಿಕಾಸ್ ಇಟ್ ಈಸ್ ದ ಎಕ್ಸೆಪ್ಷನ್ ಫಾರ್ ಡಯಾಫ್ರಾಮ್. ಓಕೆ, ಸೊ ದೀಸ್ ಆರ್ ದ ಕ್ವಶನ್ಸ್. ಐ ಗೆಸ್ ಯು ನೀಡ್ more questions, right? So you will get more questions in DPP. So please, you can go through the app, you can check the Abhiyaan Kannada Batch. There you will get the DPP of this lesson and you will get more questions. So ಮತ್ತೆ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಎಕ್ಸ್ಚೇಂಜ್ ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಆಫ್ ಗ್ಯಾಸಸ್ ಬಗ್ಗೆ ತಿಳ್ಕೊಳ್ಳೋಣ. Till then, take care, have a nice day everyone.